ವೀಕ್ಷಕರೇ ನಮಸ್ಕಾರ. ಭಾರೀ ಹಣಾಹಣಿಯ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ BJP 27 ವರ್ಷಗಳ ನಂತರದಲ್ಲಿ ಅಧಿಕಾರದ ಗದ್ದುಗೆಡಿಯೋದು ಖಚಿತ ಆಗಿದೆ. 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ 47ರಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. 10 ವರ್ಷ ಆಡಳಿತ ನಡೆಸಿರುವಂತಹ AAP 23 ಸ್ಥಾನಗಳಿಗೆ ಕುಸಿತಾ ಇದೆ. ಎಲ್ಲ ಬೆಳವಣಿಗೆಗಳು ಮತದಾರರ ಮನಸ್ಸನ್ನು ತೆರೆದಿರ್ತಾ ಇದೆ. ದೆಹಲಿ ಚುನಾವಣೆಯ ಕುರಿತು, ದೆಹಲಿ ಫಲಿತಾಂಶದ ಕುರಿತು ನಮ್ಮೊಂದಿಗೆ ಇಂದು ಚರ್ಚಿಸಲಿದ್ದಾರೆ. ದೆಹಲಿಯ ರಾಜಕಾರಣವನ್ನು ಹತ್ತಿರದಿಂದ ನೋಡಿದವರು ಮತ್ತು ದೆಹಲಿಯಿಂದ ವರದಿಗಾರಿಕೆಯನ್ನು ಮಾಡಿದಂತಹ ಹಿರಿಯ ಪತ್ರಕರ್ತರಾದಂತಹ ಡಿ ಉಮಾಪತಿಯವರು ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಈ ಚುನಾವಣೆಯ ಫಲಿತಾಂಶದ ಕುರಿತು ಚರ್ಚಿಸಲು ನಮ್ಮೊಂದಿಗೆ ರಾಜಕೀಯ ವಿಶ್ಲೇಷಕರು ಹಾಗೂ ಆರ್ಥಿಕ ವಿಶ್ಲೇಷಕರು ಆದಂತಹ ಜಾಗೃತ ಕರ್ನಾಟಕದಲ್ಲಿ ಸಕ್ರಿಯವಾಗಿರುವಂತಹ BC ಬಸವರಾಜ್ ಸರ್ ಅವರಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಉಮಾಪತಿ ಸರ್, ನಿಮ್ಮಿಂದಲೇ ಮಾತನ್ನು ಶುರು ಮಾಡೋದಾದರೆ, ಈ ದೆಹಲಿ ಚುನಾವಣೆಯಲ್ಲಿ ಸೋತವರ ಮೂಲಕನೇ ಮಾತು ಶುರು ಮಾಡೋದಾದರೆ, AAP 10 ವರ್ಷದ ಆಡಳಿತವನ್ನು ಕಳ್ಕೊಂಡಿದೆ. ಸತತ 3ನೇ ಬಾರಿಗೆ ಹ್ಯಾಟ್ರಿಕ್ ಸೋಲನ್ನು 0 ಸುತ್ತುವುದರ ಮೂಲಕ ಕಾಂಗ್ರೆಸ್ ಫಲಿತಾಂಶವನ್ನು ನೀಡ್ತಾ ಇದೆ. ಕಾಂಗ್ರೆಸ್ ಸೋತಿದೆ ಹೀನಾಯವಾಗಿ. ಕಾಂಗ್ರೆಸ್ನ ವೈಫಲ್ಯಗಳು ಮತ್ತು AAPಯ ಈ ಪತನ, ಇದನ್ನು ಹೇಗೆ ನೋಡ್ತೀರಾ ನೀವು? ಕಾಂಗ್ರೆಸ್ ಸೋಲಿಗಿಂತ ಮುಖ್ಯವಾಗಿ, ಏಕೆಂದರೆ ಕಾಂಗ್ರೆಸ್ ಗೇಮಲ್ಲೇ ಇರಲಿಲ್ಲ. ಆದ್ದರಿಂದ ಈ ಚುನಾವಣೆಯ ಸ್ಪರ್ಧೆನಲ್ಲೇ ಕಾಂಗ್ರೆಸ್ ಇರಲಿಲ್ಲ. ಅಕಸ್ಮಾತ್ ಗೆದ್ದರೆ 4-5 ಸೀಟ್ಗಳನ್ನ ಗೆಲ್ಬೋದು ಅಂತ ಇತ್ತು. ಆದರೆ ಪತನ ಇದೆಯಲ್ಲ, ಆಪ್ ಸೋಲಿದೆಯಲ್ಲ, ಅದು ಈ BJP ಗೆಲುವಿನಷ್ಟೇ ಇಂಪಾರ್ಟೆಂಟ್ ಆಗಿರೋದು ಪಕ್ಷದ ಸೋಲು. ಆಮ್ ಆದ್ಮಿ ಪಾರ್ಟಿ ಸಾಮಾನ್ಯ ಜನರ ಪಾರ್ಟಿ ಅಂತ ಆಗಿತ್ತು. ಅದು ಹುಟ್ಟಿದ್ದೇ ಹಾಗೆ, ಆ್ಯಂಟಿ ಕರಪ್ಷನ್ ಚಳವಳಿ ಮೂಲಕ ಹುಟ್ಟಿತು, ಭ್ರಷ್ಟಾಚಾರ ವಿರೋಧಿ ಚಳವಳಿ ಮೂಲಕ ಹುಟ್ಟಿದ್ದ ಪಾರ್ಟಿ ಅದು. ಕ್ರಮೇಣ ಅದು ಜನಗಳ ನಡುವೆ ಹೋಗೋದನ್ನು ಮರ್ತೋಯ್ತು. ಕ್ರಮೇಣ ಅವರ ಆಡಳಿತ ಜನಸಾಮಾನ್ಯರನ್ನ ಮುಟ್ಟೋದು ಅದು ಬಿಟ್ಟೋಯ್ತು. ಇವರು ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥ ಕೇಜ್ರಿವಾಲ್ ಅವರು ಮಾರುತಿ ಕಾರಲ್ಲಿ ಓಡಾಡ್ತೀನಿ ಅಂತ ಹೇಳಿದರು, ಕೆಂಪು ದೀಪ ಹಾಕ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ನನಗಾಗಿ ಟ್ರಾಫಿಕ್ ಸಿಗ್ನಲಲ್ಲಿ ನಿಲ್ಲಿಸ್ಕೊಡ್ದು, ಯಾವುದನ್ನು ತಡಿಕೊಡ್ದು ಅಂತ ಹೇಳಿದ್ರು. ಆನಂತರ ನಾವು ಸರ್ಕಾರಿ ಬಂಗ್ಲೆಯನ್ನು ತಿರಸ್ಕರಿಸ್ತೀವಿ ಅಂತ ಹೇಳಿದ್ರು. ಆದರೆ ಇದೆಲ್ಲದನ್ನೂ ಮೀರಿ ಕಡೆಗೆ ಶೀಶ್ ಮಹಲ್ ಅಂತ ಒಂದು ದೊಡ್ಡ ಇದನ್ನು ಕಟ್ಟಿಸ್ಕೊಂಡು ಅದರ ವಿವಾದದಲ್ಲಿ ಸಿಕ್ಕಾಕೊಂಡ್ರು. ಒಟ್ಟಾರೆ ಜನಗಳಿಂದ ದೂರ ಆದರೂ, ಜನಕಲ್ಯಾಣ ಕಾರ್ಯಕ್ರಮಗಳನ್ನ ತಂದ್ರೂ ಕೂಡ ಅದಷ್ಟೇ ಸಾಧ್ಯ ಆಗಲಿಲ್ಲ. ಮಧ್ಯಮ ವರ್ಗದಿಂದ ದೂರ ಆದರು. ಅವರು ಒಂದು ಹೊಸ ಭಾಷೆಯ ಅಥವಾ ಒಂದು ಹೊಸ ನುಡಿಗಟ್ಟಿನ ರಾಜಕಾರಣ ನಾವು ಕೊಡ್ತೀವಿ ಅಂತ ಹೇಳಿ ಮಧ್ಯಮ ವರ್ಗನವರು ಒಲಿಸ್ಕೊಂಡಿದ್ರು. ಆದರೆ ಕ್ರಮೇಣ ಏನಾಯಿತು, ಮಧ್ಯಮ ವರ್ಗ ತನ್ನ ತೆರಿಗೆಯ ಹಣನ ಕೆಳವರ್ಗಗಳಿಗೆ, ಬಡವರಿಗೆ ಕೊಡ್ತಾ ಇದೆ ಅನ್ನೋವಂಥ ಒಂದು ಅಸೂಯೆ ಡೆಲ್ಲಿಯ ಮಧ್ಯಮ ವರ್ಗಕ್ಕೆ ಬಂತು. ಯಾಕೆಂದರೆ ಒಂದು ಸಮೀಕ್ಷೆ ಪ್ರಕಾರ ಡೆಲ್ಲಿಯ ಮಧ್ಯಮ ವರ್ಗ 67% ಇದೆ ಅಂತಂದೇಳಿ. ಸೊ ಇವರು ಬಜೆಟ್ನ ಬಹುತೇಕ ಭಾಗ ಈ ಸ್ಕೀಮ್ಗಳಿಗೆ ಹೋಗ್ತಿದೆ, ಆ ಸ್ಕೀಮ್ಗಳ ಲಾಭ ನಮಗೆ ಸಿಗ್ತಾ ಇಲ್ಲ ಅಂತ ಒಂದು ಅವರಿಗೆ ಒಂದು ರಿಯಲೈಸ್ ಆಯಿತು. ಅದರ ಜೊತೆಗೆ BJP ಚುನಾವಣೆಗಳನ್ನು ಗೆಲ್ಲೋದನ್ನೇ ಒಂದು ಬಹಳ ದೊಡ್ಡ ಕಲೆಯಾಗಿ ಮಾಡಿಕೊಂಡಿದೆ. ಸೊ ಅದಕ್ಕೋಸ್ಕರನೇ 2024ರಲ್ಲಿ ಬಹಳ ದೊಡ್ಡ ಹಿನ್ನಡೆ ಆದ್ರೂ ಕೂಡ BJPಗೆ ಹರಿಯಾಣದಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಇದ್ರೂ ಕೂಡ ಅಲ್ಲಿ ಗೆದ್ದರು. ಸೊ ಗೆಲ್ಲೋ ತಂತ್ರನೇ ಅವರು ಮಾಡ್ತಾ ಇದ್ದಾರೆ. ಆಮೇಲೆ ಇವತ್ತು ಇದು ಡೆಲ್ಲಿನಲ್ಲಿ ಅಧಿಕಾರಕ್ಕೆ ಬಂದಿದೆಯಲ್ಲ, ಇವತ್ತಿನಿಂದನೇ ಮುಂದಿನ ಚುನಾವಣೆ ಹೆಂಗೆ ಗೆಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿ ಅದರ ಬಗ್ಗೆ ಮಾತಾಡೋಕ್ಕೆ, ಅದರ ಬಗ್ಗೆ ಕಾರ್ಯಪ್ರವೃತ್ತರಾಗ್ತಾರೆ. ಆಮ್ ಆದ್ಮಿ ಪಾರ್ಟಿ ಹಂಗಾಗೋದನ್ನು ಮರ್ತು ಬಿಟ್ಟಿದೆ. ಅದು ಕೂಡ ಹಂಗಿತ್ತು, ಅದನ್ನು ಮರ್ತಿದೆ. ಆ್ಯಂಡ್ ಇದನ್ನು ಸಂಪೂರ್ಣ ಮರ್ತಿರೋ ಪಕ್ಷ ನೀವು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷ. ಒಂದು ಮಾತು ಹೇಳಿದ್ರು, ಒಂದು ಇಂಟ್ರೆಸ್ಟಿಂಗ್ ಮಾತು. ಅಂದರೆ BJP ಗೆಲ್ಲುವಂತಹ ತಂತ್ರಗಳನ್ನು ಕರಗತ ಮಾಡ್ಕೊಂಡಿದೆ ಅಂತ. ಆ ತಂತ್ರಗಳು ಅಂದರೆ ಕರಗತ ಮಾಡ್ಕೊಳೋದಂದ್ರೆ ಏನು, ಆ ತಂತ್ರಗಳಂದ್ರೇನು? BJP ಮೇಲೂ ಸಾಕಷ್ಟು ಆರೋಪಗಳಿದ್ದಾವೆ.
ಈಗ AIP ಮೇಲೆ ಬಂದಿರುವಷ್ಟೇ ಆರೋಪಗಳು, ಗಂಭೀರವಾದಂಥ ಭ್ರಷ್ಟಾಚಾರದ ಆರೋಪಗಳು BJP ಮೇಲಿದ್ದಾವೆ. ಅರವಿಂದ್ ಕೇಜ್ರಿವಾಲ್ ಮೇಲೆ, ಮನೀಶ್ ಸಿಸೋಡಿಯಾ ಮೇಲೆ, ಬೇರೆ ಬೇರೆ ಸತ್ಯೇಂದ್ರ ಜೈನ್ ಮೇಲೆ ಎಲ್ಲ ಆರೋಪಗಳು ಮಾಡಿದ್ರು, ಭ್ರಷ್ಟಾಚಾರದ ಆರೋಪಗಳನ್ನ. ಆದ್ರೂ BJP ಇದೇ ರೀತಿ ಭ್ರಷ್ಟಾಚಾರ ಎಲೆಕ್ಟ್ರಾನಿಕ್ ಬಾಂಡ್ ಮೂಲಕ ಮಾಡುತ್ತೆ. ಆದರೂ ಇಷ್ಟೆಲ್ಲ ಇದ್ರೂ ಕೂಡ BJP ಗೆಲ್ಲುತ್ತೆ. ಅಂದರೆ ತಂತ್ರಗಾರಿಕೆ ಬಗ್ಗೆ ಹೇಳ್ಬೇಕಾದ್ರೆ ಸರ್ ನಿಮ್ಗೆ ಅನಿಸುತ್ತೆ ಸರ್, ಯಾವ ತಂತ್ರಗಾರಿಕೆ? ಅಂದರೆ BJP ನೀವು ಹೇಳಿದ ಹಾಗೆ ಇಡೀ ದೇಶದಲ್ಲಿ ಬಹುಶಃ ಈ ಕಡೆ 10 ವರ್ಷಗಳು ತಗೊಂಡ್ರೆ ಇಡೀ ದೇಶದಲ್ಲಿ ಭ್ರಷ್ಟಾಚಾರವನ್ನು ಅತ್ಯಂತ ಹೆಚ್ಚು ಪ್ರೋತ್ಸಾಹಿಸಿರೋದು, ಭ್ರಷ್ಟಾಚಾರದಲ್ಲಿ ಅತ್ಯಂತ ಹೆಚ್ಚು ಮುಳುಗಿರೋದು BJP ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಚುನಾವಣಾ ಬಾಂಡ್ ಅನ್ನೋದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಭ್ರಷ್ಟಾಚಾರ. ಅದನ್ನು ಮಾಡಿದಂಥ ಕೀರ್ತಿ BJPಗಿದೆ. ಅದಷ್ಟೇ ಅಲ್ಲದೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಪಾರ್ಟಿಗಳ ಮೇಲೆಲ್ಲ ಬಹಳ ಆರೋಪ ಮಾಡಿಕೊಂಡು ಮೋದಿಯವರು, ಅಮಿತ್ ಶಾ ಅವರು, ಒಟ್ಟು BJP. ಆದರೆ ಬೇರೆ ಯಾವುದೇ ಪಾರ್ಟಿಲಿದ್ದಂಥ ಪ್ರಭಾವಿ ವ್ಯಕ್ತಿ ಎಂಥ ಭ್ರಷ್ಟಾಚಾರ ಮಾಡಿದರೂ ತನ್ನ ಪಾರ್ಟಿಗೆ ರತ್ನಗಂಬಳಿ ಹಾಕಿ ಕರ್ಕೊಂಡು ಅವ್ರನ್ನ ಮೇಲಿದ್ದ ಆರೋಪಗಳನ್ನೂ ತನಿಖೆನೂ ಸರಿಯಾಗಿ ಮಾಡ್ದೇನೆ ಅವ್ರಿಗೆ ಅಧಿಕಾರ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಸೊ ವಾಷಿಂಗ್ ಮಿಷಿನ್ ಅಂತ ಅದಕ್ಕೆ ಬಂದಿತ್ತು. ಕಡೆಗೆ ಮೊನ್ನೆ ರಾಹುಲ್ ಗಾಂಧಿ ಕೂಡ ಮಾತಾಡ್ತಾ ಕ್ಲೀನ್ ಕಾಂಗ್ರೆಸ್ ಅನ್ನೋದನ್ನು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, BJP ಅದನ್ನ ಮಾಡ್ತಾ ಇದೆ ಅನ್ನೋದನ್ನು ಇದೇ ಅರ್ಥದಲ್ಲಿ ಹೇಳಿದ್ದು. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿಯೂ ಕೂಡ BJP ಚುನಾವಣೆಯನ್ನು ಗೆಲ್ಲುವುದನ್ನು ಕರಗತ ಮಾಡಿಕೊಂಡಿದೆ ಅಂತ ಹೇಳುವಾಗ ತಂತ್ರಗಳನ್ನು ಅವರು 24/7 ಚುನಾವಣೆ ನಡೆಸುವ ಮೂಡಲ್ಲೇ ಇರ್ತಾರೆ. ನಾವು ನೋಡಿದ್ದೀವಿ ಎಷ್ಟೇ ಮುಖ್ಯವಾದ ಕೆಲಸ ಇದ್ರೂ ಅದನ್ನು ಬಿಟ್ಟು ಮೋದಿಯವರು ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಳ್ಳೋದು ನಾವು ನೋಡಿದ್ದೀವಿ. ಮತ್ತು ಅದಕ್ಕೆ ಬೇಕಾದ ತಂತ್ರಗಳನ್ನು ಮಾಡೋದು ನೋಡಿದ್ದೀವಿ. ಕರ್ನಾಟಕದ ಎಲೆಕ್ಷನ್ ಆಗ್ತಿದ್ದಾಗ, ವಿಧಾನಸಭೆ ಎಲೆಕ್ಷನ್ ಆಗ್ತಿದ್ದಾಗ ಇಡೀ ಮಣಿಪುರ ಹೊತ್ತಿ ಉರಿತಾ ಇದ್ರು, ಅಲ್ಲಿಗೆ ಹೋಗ್ದೇ ಇಲ್ಲಿ ರೋಡ್ ಶೋ ಮಾಡ್ತಾ ಇದ್ದಿದ್ದನ್ನು ನಾವು ನೋಡಿದ್ದೀವಿ. ಸೊ ಹಾಗೆ ಅವರು ಚುನಾವಣೆ ಗೆಲ್ಲುವುದಕ್ಕೆ ಅತ್ಯಂತ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಕೊಂಬಂದಿದ್ದಾರೆ. ಅದಕ್ಕೆ ಮೀಡಿಯಾಗಳನ್ನ ಅವ್ರ ಪರ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ್ಯಂಟಿ ಇನ್ಕಂಬೆನ್ಸಿಯನ್ನು ಮೀರಿ ಗೆಲ್ಲೋದು ಸಾಮಾನ್ಯ ಯಾವುದೇ ಪಾರ್ಟಿಗಳಿಗಾದರೂ ಕಷ್ಟ. ಆದರೆ BJP ಅದನ್ನು ಕೂಡ ಕರಗತ ಮಾಡಿಕೊಂಡಿದೆ. ಅಂದರೆ ಹರಿಯಾಣ ಚುನಾವಣೆಯಲ್ಲಿ ನೋಡಿದ್ದೀವಿ, ಹರಿಯಾಣ ಚುನಾವಣೆಯಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ಯಾವ ಥರ ಮಾಡಬೇಕು, ಮತ್ತು BJP ಪಾರ್ಟಿನಲ್ಲಿ ಹೈಕಮಾಂಡ್ ಕಂಟ್ರೋಲ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಆ ಥರ ಆ್ಯಂಟಿ ಇನ್ಕಂಬೆನ್ಸಿನ ಮೀರಲಿಕ್ಕೆ ಅವರು ಅವರ ಪಾರ್ಟಿಲಿ ಗೆದ್ದಿರುವಂಥ ಹಲವಾರು MLAಗಳಿಗೆ ಸೀಟ್ ಕೊಡದೆ ಹೊಸ ಮುಖಗಳನ್ನ ಪರಿಚಯಿಸಿ ಅದರ ಮೂಲಕ ಆ್ಯಂಟಿ ಇನ್ಕಂಬೆನ್ಸಿನ ಮೀರುವಂಥ ಕೆಲಸ ಮಾಡೋದು ನಾವು ಕೂಡ ನೋಡಿದ್ದೀವಿ. ಸೊ ಈ ಒಂದು ಇದರಲ್ಲಿ ಚುನಾವಣೆ ಗೆಲ್ಲೋ ತಂತ್ರವನ್ನು BJP ಚೆನ್ನಾಗಿ ಅಳವಡಿಸ್ಕೊಂಡಿದೆ. ಈಗ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಸೋತಿದೆಯಲ್ಲ, ಏನು BJP ಗೆದ್ದಿದೆಯಲ್ಲ, ಅದಕ್ಕೆ ಒಬ್ಬ ಸೀನಿಯರ್ ಜರ್ನಲಿಸ್ಟ್ ಒಬ್ಬರು ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತಂದರೆ, ಡೆಲ್ಲಿ ಜನ ಕ್ವಾಲಿಟಿ ಆಫ್ ಲೈಫ್ ಕೋಟ್ ಹಾಕಿದ್ದಾರೆ, ರಿವರ್, ಕ್ಲೀನ್ ಏರ್, ಗಾರ್ಬೇಜ್ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಸರಿಯಾಗಿಲ್ಲ, ಇದ್ಯಾವುದು ಸರಿಯಾಗಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಹೊರತು ಫ್ರೀ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ. ಆಮ್ ಆದ್ಮಿ ಪಾರ್ಟಿ ಫ್ರೀಯಾಗಿ ಕೆಲವು ಕೊಟ್ಟಿತ್ತಲ್ಲ, ಅದನ್ನು ಇಟ್ಕೊಂಡು ಮಾತಾಡಿದ್ದಾರೆ. ಹಾಗೇ ಜನ ನದಿ ಕ್ಲೀನಾಗಿಲ್ಲ ಅಥವಾ ಇದು ಪೊಲ್ಯೂಷನ್ ಜಾಸ್ತಿ ಇದೆ, ಗಾರ್ಬೇಜ್ ಸಿಕ್ಕಾಬಟ್ಟೆ ಇದೆ ಅನ್ನೋ ಕಾರಣಕ್ಕೆ ಆಮ್ ಆದ್ಮಿ ಪಾರ್ಟಿ ಸೋಲಿಸಿದ್ದಾರೆ ಅನ್ನೋದಾದರೆ, ಉತ್ತರ ಪ್ರದೇಶದಲ್ಲಿ BJPನ ಗೆಲ್ಸಂಗೆ ಇರಲಿಲ್ಲ. ಯಾಕೆಂದರೆ 20,000 ಕೋಟಿ ಇಟ್ಟಿದ್ದೀವಿ ಗಂಗಾ ನದಿ ಕ್ಲೀನ್ ಮಾಡೋಕ್ಕೆ ಅಂತೇಳಿ. ಗಂಗಾ ನದಿ ಯಾವ ಮಟ್ಟದಲ್ಲಿದೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಹಾಗಾಗಿ ಚುನಾವಣೆ ಅನ್ನೋದು ಇವತ್ತಿಗೂ ಕೂಡ ನಮ್ಮಂಥ ದೇಶದಲ್ಲಿ, ಅಮೆರಿಕಾದಲ್ಲೇ ಹೆಂಗಿದೆ, ಅಮೆರಿಕಾ ಹೆಚ್ಚು ಎಜುಕೇಟೆಡ್ ಪೀಪಲ್ ಇರೋ ದೇಶದಲ್ಲೇ ಜನರು ಎಮೋಷನಲ್ಲಾಗಿ ಓಟ್ ಹಾಕ್ತಾರೆ. ಟ್ರಂಪ್ ಅಂತವನ್ನ ಎಮೋಷನಲ್ ಪಾಯಿಂಟ್ಗಳಿಂದ ಗೆಲ್ಲಿಸ್ತಾರೆ. ಇಲ್ಲಿ ಇನ್ನೂ ಜಾಸ್ತಿ ಇದೆ ಇದು. ಅದನ್ನು ಆ ಎಮೋಷನಲ್ ರ್ಯಾಷನಲ್ಲಾಗಿ ಯೋಚನೆ ಮಾಡಿ ಓಟ್ ಹಾಕೋಕ್ಕಿಂತ ಎಮೋಷನಲ್ ಥಿಂಗ್ಸು ಹೆಚ್ಚು ಪ್ಲೇ ಮಾಡೋದ್ರಿಂದ ಅದನ್ನು BJPಯವರು ಅದನ್ನು ಮಾಡಿಸೋದು ಅತ್ಯಂತ ಕರಗತರಿದ್ದಾರೆ. ಮತ್ತು ಉಮಾಪತಿ ಸರ್ ಹೇಳ್ದಂಗೆ 67% ಅಷ್ಟು ಮಿಡ್ಲ್ ಕ್ಲಾಸ್ ಇದ್ದಾರೆ ಅಂದಾಗ ಇವರು ಬಜೆಟಲ್ಲಿ 12 ಲಕ್ಷಷ್ಟು ಸಂಪಾದನೆ ಮಾಡ್ತಾ ಇರೋರಿಗೆ ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತೇನು ಮಾಡಿದರು, ಅದನ್ನು ಅವರು ಬಿಂಬಿಸ್ಕೊಂಡಿದ್ದು ಹೆಂಗೆ ಅಂದರೆ ಎಲ್ಲ ಮೀಡಿಯಾಗಳು, ಎಲ್ಲ ನ್ಯೂಸ್ ಪೇಪರ್ಗಳು ಅದನ್ನು ಥ್ರೂಔಟ್ ಇಂಡಿಯಾ ಬಿಂಬಿಸಿದ್ದು ಫ್ರಂಟ್ ಪೇಜಲ್ಲಿ ಮಧ್ಯಮ ವರ್ಗದವರಿಗೆ ಬಂಪರ್ ಅಂತ ಬಜೆಟಲ್ಲಿ ಇದು ಮಾಡಿದ್ರು. ಬಟ್ ಆ್ಯಕ್ಚುಲಿ 12 ಲಕ್ಷ ಸಂಪಾದನೆ ಮಾಡಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರ ಸಂಖ್ಯೆನೇ ತುಂಬ ಕಡಿಮೆ ಇದೆ. ಅಂದರೆ ಈ ದೇಶದ ಮಿಡ್ಲ್ ಕ್ಲಾಸ್ ಅಂತ ಏನಿದೆಯೋ ಅದರಲ್ಲಿ 10%ಗೂ ಅದರಿಂದ ಅನುಕೂಲ ಆಗಿಲ್ಲ. ಆದರೆ ಇಡೀ ಮಿಡ್ಲ್ ಕ್ಲಾಸ್ಗೆ ಅನುಕೂಲ ಆಯಿತು ಅಂತ ಬಿಂಬಿಸಲಾಯಿತು. ಮತ್ತು ಡೆಲ್ಲಿ ಎಲೆಕ್ಷನಲ್ಲಿ ಸ್ವತಃ ಮೋದಿಯವರು ಅದನ್ನು ಅತಿ ಹೆಚ್ಚು ಬಿಂಬಿಸಿದರು. ಮತ್ತು ಇವತ್ತು ಕೂಡ ಜನ ಧರ್ಮ ರಾಜಕಾರಣದ ಬೇಸಿಸ್ ಮೇಲೆ ಎಮೋಷನಲಾಗಿ ಓಟ್ ಹಾಕೋದ್ರಿಂದ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡ್ರು. ನನಗನ್ನಿಸ್ತದೆ ಈಗ ಮೊನ್ನೆ ಮಹಾಕುಂಭಮೇಳ ಏನಾಯಿತು, ಅದಕ್ಕೆ ಸಿಕ್ಕಿದ ಹೈಪ್ ಏನಿತ್ತು ಅದು ಕೂಡ ಡೆಲ್ಲಿ ನಡೆದಂಥ ಚುನಾವಣೆ ಮೇಲೆ ಪ್ರಭಾವ ಬೀರಿರ್ಬೋದು ಅಂತ ಅನಿಸುತ್ತೆ. ಸರ್, ಧರ್ಮ ರಾಜಕಾರಣ ಅಂತ ಹೇಳಿದ್ರು ಸರ್. ಧರ್ಮ ರಾಜಕಾರಣನ ಅರವಿಂದ್ ಕೇಜ್ರಿವಾಲ್ ಕೂಡ ಮಾಡ್ತಾ ಇದ್ದಾರಲ್ವ?
ಸೊ ಅದನ್ನು ಯಾಕೆ ಅವ್ರಿಗೆ ಹಿಡಿತಾ ಇಲ್ಲ ಮತದಾರ ಅಂತೇಳಿ. ಧರ್ಮ ರಾಜಕಾರಣ ಮಾಡೋ ಪ್ರಶ್ನೆ ಬಂದಾಗ ಅರವಿಂದ್ ಕೇಜ್ರಿವಾಲು ಬಿ ಜೆ ಪಿನ ಮೀರ್ಸೋಕ್ಕೆ ಸಾಧ್ಯನೇ ಇಲ್ಲ. ಬಿ ಜೆ ಪಿ ಅದರಲ್ಲಿ ಬಹಳ ಪಳಗಿದ ಒಂದು ಪಕ್ಷ ಅದು. ಸೊ ಅದರಲ್ಲಿ ನೀವು ಮಾಡಿದರೆ ಏನು ಮಾಡ್ಬೋದು, ಒಂದು ಸಾಫ್ಟ್ ಹಿಂದುತ್ವ ಮಾಡಿದರು. ಸೊ ನಿಮಗೆ ಅಸಲಿ ಹಿಂದುತ್ವ ಬಿ ಜೆ ಪಿಲಿ ಸಿಗ್ತಿದ್ದಾಗ ನಕಲಿ ಸಾಫ್ಟ್ ಹಿಂದುತ್ವಕ್ಕೆ ಯಾಕೆ ಹೋಗ್ತಾರೆ ಜನ? ಇವರು CAA ಮತ್ತು ಇದು ಪೌರತ್ವ ಕಾಯ್ದೆ ತಿದ್ದುಪಡಿ ಸಂದರ್ಭದಲ್ಲಿ ಡೆಲ್ಲಿನಲ್ಲಿ ನಡೆದಿದ್ದ ಕೋಮುಗಲಭೆಗಳ ಸಂದರ್ಭದಲ್ಲಿ ಕೋಮುಗಲಭೆಗಳಲ್ಲಿ ಯಾರು ಸತ್ತರೋ ಅವ್ರ ಮನೆಗಳಿಗೆ ಹೋಗಲಿಲ್ಲ, ಅವ್ರನ್ನ ಸಂತೈಸಲಿಲ್ಲ, ಅದರ ವಿರುದ್ಧ ಒಂದು ಹೇಳಿಕೆ ಕೂಡ ಕೇಜ್ರಿವಾಲ್ ಕೊಡಲಿಲ್ಲ. ಅವ್ರ ಮನೆಗಳಿಗೆ ಹೋಗೋದು ಬಿಡಲಿ, ಅವ್ರ ಪರಿಹಾರ ಕೊಡೋದನ್ನು ಕೂಡ ಅಲ್ಲಿಗೆ ನಿಂತು. ಸೊ ಹಾಗಾಗಿ ಮುಸಲ್ಮಾನರು ಒಂದು ಪ್ರಮಾಣದಲ್ಲಿ ಕಾಂಗ್ರೆಸ್ಗೂ ಶಿಫ್ಟ್ ಆಗಿದ್ದಾರೆ ಈ ಸಲ, ಈ ಕಾರಣದಿಂದಾಗಿ. ಸೊ ಧರ್ಮ ರಾಜಕಾರಣ ಮಾತ್ರನೇ ಮಾಡಿಲ್ಲ ಇಲ್ಲಿ ಬಿ ಜೆ ಪಿ ಗೆಲ್ಲೋಕೆ ಬೇಕಾಗಿದ್ದು ಏನು ಬೇಕಾದರೂ ಅದನ್ನು ಮಾಡುತ್ತೆ. ಅದು ಶಿಫ್ಟ್ ಆಗಿದೆ. ಧರ್ಮ ರಾಜಕಾರಣದ ಅದರದ್ದು ಪೊಟೆನ್ಷಿಯಲ್ ಏನಿತ್ತು ಅದು ಕರಗ್ತಾ ಇದೆ. ಯಾಕೆಂದರೆ ಭವ್ಯ ರಾಮ ಮಂದಿರ ಕಟ್ಟಾಯಿತು. ಸೊ ಅದು ಮಾಸ್ತಾ ಇದೆ, ಅದು ಅಳಿಸಲಾಗ್ತಾ ಇದೆ. ಆದ್ದರಿಂದ ಅದ್ರ ಜೊತೆಗೆ ಏನೇನು ಬೇರೆ ಬೇರೆ ವರ್ಕ್ ಆಗುತ್ತೋ ಈಗ ರೇವಡಿ ಸ್ಕೀಮ್ ಅಂತ ಹಾಸ್ಯ ಮಾಡಿದರು ಮೋದಿಯವರು. ಅಂದರೆ ಕಲ್ಯಾಣ ಯೋಜನೆಗಳನ್ನ ರೇವಡಿ ಅಂದರೆ ಬಿಟ್ಟಿ ಭಾಗ್ಯಗಳು ಅಂತ ಹಾಸ್ಯ ಮಾಡ್ತಿದ್ರು. ಇವಾಗ ಅದೇ ಬಿಟ್ಟಿ ಭಾಗ್ಯಗಳನ್ನ ಅವರೇನೆ ಮುಂದುವರಿಸ್ತಾ ಇದ್ದಾರೆ, ಅವ್ರು ಕೊಡ್ತಾ ಇದ್ದಾರೆ. ಇವಾಗ ಕೇಜ್ರಿವಾಲ್ ಯಾವ ಹಾದಿ ಹಿಡಿದಿದ್ರು ಅದೇ ಹಾದಿನ ಮೋದಿಯವರು, ಅಮಿತ್ ಶಾ ಅವರು ಹಿಡಿದಿದ್ದಾರೆ. ಸೊ ಅದಷ್ಟೇ ಅಲ್ಲದೆ ಅವರು ಆಡಳಿತಾಂಗನ ಕಂಪ್ಲೀಟಾಗಿ ಬಳಸ್ಕೊಂಡಿದ್ದಾರೆ. ಆ ನಂತರ ಆಮ್ ಆದ್ಮಿ ಪಾರ್ಟಿನ ಒಡೆಯೋಕ್ಕೆ ಟ್ರೈ ಮಾಡಿದ್ದಾರೆ. ಅದರಲ್ಲಿ ಒಂದು ಹಂತಕ್ಕೆ ಸಕ್ಸಸ್ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಮತ್ತು NCPನ ಒಡೆಯೋದ್ರಲ್ಲಿ ಎಷ್ಟು ಸಕ್ಸಸ್ಫುಲ್ ಆದರೋ ಅಷ್ಟು ಯಶಸ್ಸು ಇದರಲ್ಲಿ ಕಾಣದೇ ಹೋದ್ರೂ ಕೂಡ ಒಂದು ಹಂತಕ್ಕೆ ಆಮ್ ಆದ್ಮಿ ಪಾರ್ಟಿನ ಒಡೆಯೋದರಲ್ಲಿ ಯಶಸ್ಸು ಕಂಡಿದ್ದಾರೆ. ಆಮೇಲೆ ಆಮ್ ಆದ್ಮಿ ಪಾರ್ಟಿಯ ವರ್ಚಸ್ ಏನಿತ್ತು, ಅದರ USP ಏನಿತ್ತು, ಆ್ಯಂಟಿ ಕರಪ್ಷನ್, ನಾವು ಭಾಳ ಶುದ್ಧ ಹಸ್ತರು, ಭ್ರಷ್ಟಾಚಾರದ ವಿರುದ್ಧ ನಾವು ಲೋಕಪಾಲ್ ಮಸೂದೆ ಬರಬೇಕು ಅಂತ ಹೋರಾಟ ಮಾಡಿದವರು ಅಣ್ಣಾ ಹಜಾರೆನ ಕರ್ಕೊಂಡು ಮುಂದ್ಗಡೆ ಕೂತ್ಕೊಂಡಿದ್ರು. ಸೊ ಆ ಇಮೇಜ್ ಏನಿತ್ತು ಆ ಇಮೇಜನ್ನ ಡೆಂಟ್ ಮಾಡೋಕ್ಕೆ ಕಳೆದ 10 ವರ್ಷಗಳಿಂದ BJP ಸತತವಾಗಿ ಟ್ರೈ ಮಾಡ್ತಾಯಿದೆ. ಅದರಲ್ಲಿ ಇವ್ರನ್ನ ಉಪಮುಖ್ಯಮಂತ್ರಿನ ಜೈಲಿಗೆ ಹಾಕಿದರು, ಅಬಕಾರಿ ಹಗರಣದಲ್ಲಿ, ಮತ್ತು PMLA ಅಂತ ಅದು ಕೇಸಲ್ಲಿ ಕೇಜ್ರಿವಾಲನ ಜೈಲಿಗೆ ಹಾಕಿದರು, ಸತ್ಯೇಂದ್ರ ಜೈನ್ ಜೈಲಲ್ಲಿದ್ದರು. ಸೊ ಹೀಗಾಗಿ ಆಮ್ ಆದ್ಮಿ ಪಾರ್ಟಿ ವರ್ಚಸ್ಸಿಗೆ, ನಾವು ಭ್ರಷ್ಟರಲ್ಲ ಅನ್ನೋ ವರ್ಚಸ್ಸಿಗೆ, ಮತ್ತು ನಾವು ಸರಳ ಬದುಕನ್ನು ಬದುಕ್ತೀವಿ ಅನ್ನೋ ವರ್ಚಸ್ಸಿಗೆ, ಎರಡಕ್ಕೂ ಕೂಡ ಇವರು ದೊಡ್ಡ ಹೊಡೆತ ಕೊಟ್ಟರು. ಅದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಸರಳ ಬದುಕನ್ನು ಬದುಕ್ತೀವಿ ಅಂತ ಹೇಳಿ ಸೂಯಿಸೈಡ್ ಮಾಡ್ಕೊಂಡಿದ್ದು ಆಮ್ ಆದ್ಮಿ ಪಾರ್ಟಿನೇ. ನಾ 2 ಬೆಡ್ರೂಮ್ ಇದರಲ್ಲಿ ಫ್ಲ್ಯಾಟಲ್ಲಿ ವಾಸ ಮಾಡ್ತಿದ್ದಂಥ ಕೇಜ್ರಿವಾಲು ದೊಡ್ಡ ಶೀಶ್ ಮಹಲ್ಲು, ಲಕ್ಷಾಂತರ ರೂಪಾಯಿ, 56 ಲಕ್ಷ ಅವರು BJP ಆಪಾದನೆ. ಅದು 56 ಲಕ್ಷ ಅಲ್ಲಿದ್ದರೆ 25 ಲಕ್ಷ ಆಗಲಿ, ಆ ಶೀಶ್ ಮಹಲ್ಗೆ ಮುಖ್ಯಮಂತ್ರಿ ಆವಾಸ ಮಾಡಿಕೊಂಡ್ರು. ಸೊ ಇದರಲ್ಲೆಲ್ಲ ಅವರು ಯಾವ ಹೊಸ ನುಡಿಗಟ್ಟಿನ ರಾಜಕಾರಣ ಮಾಡ್ತೀನಿ ಅಂತ ಹೇಳಿದ್ರು ಅದರಲ್ಲಿ ಅವರು ವಿಫಲ ಆದರು, ಜನಗಳಿಂದ ದೂರ ಆದರು. ಸೊ ನೀವು ಬೆಳೆದ ಒಂದು ಪ್ರಶ್ನೆ ಇಲ್ಲಿ ಹಿಂದುತ್ವದ ಇದನ್ನ ಕೇಜ್ರಿವಾಲ್ ಕೂಡ ಮಾಡಿದ್ರು ಅನ್ನೋದಕ್ಕೆ 2020ರಲ್ಲಿ ಏನು ಬಿಗಿನಿಂಗ್ನಲ್ಲಿ ಆಗ್ತಾನೆ ಕೇಜ್ರಿವಾಲ್ 2ನೇ ಸರಿ ಸಂಪೂರ್ಣ ಬಹುಮತ ಜೊತೆ ಗೆದ್ದಿದ್ರು, 62-63 ಸೀಟ್ ಗೆದ್ದು ಮುಖ್ಯಮಂತ್ರಿ ಆಗಿದ್ದು. 3ನೇ ಸರಿ ಮುಖ್ಯಮಂತ್ರಿ ಆಗಿದ್ದು, 2ನೇ ಸರಿ ಸಂಪೂರ್ಣ ಬಹುಮತ ಜೊತೆಲಿ ಗೆದ್ದಿದ್ದು, ಆಗ್ತಾನೆ ಗೆದ್ದಿದ್ರು. ಆಗ ದೆಹಲಿಯಲ್ಲಿ ಏನು ಗಲಭೆ ನಡೀತಾ ಇತ್ತು, ಆಗ ಇವರು ಪೊಲೀಸ್ ಇವ್ರ ಕೈಲಿ ಇಲ್ಲದೆ ಇರ್ಬೋದು, ಆದರೆ ಇವರು ಮುಖ್ಯಮಂತ್ರಿಯಾಗಿ ಒಂದು ಸಮುದಾಯದ ಮೇಲೆ ಅಷ್ಟು ದೊಡ್ಡ ಹಲ್ಲೆ ನಡೀತಾ ಇದ್ದಾಗ ಅಟ್ಲೀಸ್ಟ್ ಈ ಗಲಾಟೆ ನಿಲ್ಲಿಸಬೇಕು, ಕೆಲಸಕ್ಕೆ ಇದು ಮಾಡಬೇಕು ಅಂತ ಒಂದು ರಾಜ್ಘಾಟ್ನಲ್ಲೋ ಎಲ್ಲಾದರೂ ಒಂದು ಅರ್ಧ ದಿನದ ಧರಣಿ, ಒಂದು ಶಾಂತಿಗಾಗಿ ಪ್ರಾರ್ಥನೆ ಏನಾದರೂ ಮಾಡ್ಬೋದಾಗಿತ್ತು. ಆದರೆ ಅಲ್ಲಿ ಆ ಇಡೀ ಗಲಭೆ ಟೈಮ್ನಲ್ಲಿ ಸೈಲೆಂಟ್ ಆಗಿರೋದ್ರ ಮೂಲಕ ಕೇಜ್ರಿವಾಲ್ ಅವರು ತಾವು ಹಿಂದೂಗಳ ಪರ ಅಂತ ತೋರಿಸ್ಕೊಳ್ಳೋಕೆ ಶುರು ಮಾಡಿದ್ರು. ತಾವು ಹಿಂದುತ್ವದ ಪರ, ನಾಟ್ ಹಿಂದೂಗಳ ಪರ ಅಲ್ಲ, ಅದು ಹಿಂದುತ್ವದ ಪರ. BJP ಹೇಳುವ ಹಿಂದುತ್ವದ ಪರ ನಾನು ಇದ್ದೀನಿ, ನಾನು ಕೂಡ ಅದೇನೆ ಅಂತ ತೋರಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಅದು ಅವಶ್ಯಕತೆ ಇರಲಿಲ್ಲ, ಯಾಕೆಂದರೆ ಎಲೆಕ್ಷನ್ ಆಗೋಗಿತ್ತು, ಗೆದ್ದಾಗಿತ್ತು. ಅಟ್ಲೀಸ್ಟ್ ಎಲೆಕ್ಷನ್ ಇದ್ದೇ ಆ ಥರ ಮಾಡ್ತಾರೆ ಕೆಲವರು.
ಸೊ ಇದು ಏನಾಗುತ್ತೆ, ಹಿಂದುತ್ವದ ಪರ ಅಂತ ತೋರಿಸ್ಕೊಳ್ಳೋದು, ಮತ್ತು ತೀರ್ಥಕ್ಷೇತ್ರಗಳಿಗೆ ಫ್ರೀಯಾಗಿ ವ್ಯವಸ್ಥೆ ಮಾಡಿಕೊಟ್ರು ಹೋಗಿ ಬರಲಿಕ್ಕೆಲ್ಲ, ಇದೆಲ್ಲ ಮಾಡಿದರೂ ಕೂಡ ಈ ದೇಶದಲ್ಲಿ ನೀವು ಬಿ ಜೆ ಪಿ ಹಿಂದುತ್ವದ ಮತ ರಾಜಕಾರಣ, ಧರ್ಮ ರಾಜಕಾರಣ ಏನಿದೆ ಅದರಲ್ಲಿ ಬಿ ಜೆ ಪಿ ಆ್ಯಂಡ್ RSS ತುಂಬ ಎಕ್ಸ್ಪರ್ಟ್ಸು. ಅದಕ್ಕೋಸ್ಕರ ವೋಟ್ ಹಾಕೋರು ಬಿ ಜೆ ಪಿ RSS ವೋಟ್ ಹಾಕ್ತಾರೆ ಹೊರತು ಯಾವ ಕಾರಣಕ್ಕೂ ಆಮ್ ಆದ್ಮಿ ಪಾರ್ಟಿಗಾಗಲಿ ಅಥವಾ ಕಾಂಗ್ರೆಸ್ಸು ಮೃದು ಹಿಂದುತ್ವ ಮಾಡುತ್ತೆ ಅಂತಾಗಲಿ ಅದನ್ನು ಹಾಕಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಒಂದು ತಿಂಗು. ಎರಡನೇ ತಿಂಗು ಬಿ ಜೆ ಪಿ ಇದಕ್ಕೆ ಬರೋದಾದರೆ ಅವ್ರಿಗೆ ಎಷ್ಟು ಜನಗಳನ್ನ ಮರಳುಗೊಳಿಸೋದ್ರಲ್ಲಿ ಮೀಡಿಯಾಗಳನ್ನ ಬಳಸ್ಕೊಂಡು ಸಿದ್ಧಹಸ್ತರಾಗಿದ್ದಾರೆ ಅಂತಂದರೆ, ಸರ್ ಹೇಳ್ದಂಗೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಇದು ಮಾಡಿದಾಗ ಸ್ವತಃ ಮೋದಿ ಇದು ಬಿಟ್ಟಿ ಭಾಗ್ಯ, ರೇವಡಿ ಕಲ್ಚರ್ ಅಂತೆಲ್ಲ ಎಲ್ಲ ಕಡೆ ಮಾತಾಡಿ ಇದರಿಂದ ಕರ್ನಾಟಕ ದಿವಾಳಿ ಆಗಿಬಿಡುತ್ತೆ ಅಂತ ಇದು ಮಾಡೋದು. ಅಂದರೆ ಕರ್ನಾಟಕ ಅಂದರೆ ಬೇರೆ ಪಕ್ಷಗಳು ಏನಾದರೂ ಜನರಿಗೆ ಈ ರೀತಿ ಒಂದು ವೆಲ್ಫೇರ್ ಸ್ಕೀಮ್ಸ್ ತಂದಾಗ, ಈಗ ನೋಡಿ ಮೀಡಿಯಾಗಳು ಸೇರಿಕೊಂಡು ಅದನ್ನು ಬಿಟ್ಟಿ ಭಾಗ್ಯ, ಫ್ರೀ ಬೀಸ್ ಅಂತ ಎಲ್ಲ ಇದು ಮಾಡಿ ಹಾಳು ಮಾಡಿದ್ದಾರೆ. ಆ್ಯಕ್ಚುಲಿ ಇಟ್ಸ್ ನಾಟ್ ದ್ಯಾಟ್, ಇಟ್ಸ್ ವೆಲ್ಫೇರ್ ಸ್ಕೀಮ್. ಕೊಡಬೇಕಾಗಿರೋ ಅಗತ್ಯವಾಗಿರ್ತಕ್ಕಂಥ ಇದು ಎಕನಾಮಿಗೆ ಒಳ್ಳೆಯದಾಗ್ತದೆ. ಆದರೆ ಕರ್ನಾಟಕದಂಥ ರಾಜ್ಯ ಬೇರೆ ಪಾರ್ಟಿಗಳು ಮಾಡಿದಾಗ ಅದನ್ನು ದೊಡ್ಡದಾಗಿ ಇಡೀ ದೇಶದಲ್ಲೇ ಇದು ತಪ್ಪು ಅಂತ ಬಿಂಬಿಸುವಂಥ ಮೋದಿಯವರು ಅವರು ಎಲ್ಲ ರಾಜ್ಯಗಳಲ್ಲೂ ಕೊಟ್ಕೊಂಡ್ಬಂದಿದ್ದಾರೆ. ಈಗ ಡೆಲ್ಲಿನಲ್ಲೂ ಅನೌನ್ಸ್ ಮಾಡಿದ್ದಾರೆ, ಪ್ರತಿ ಮಹಿಳೆಗೆ 2,500 ರೂಪಾಯಿ ಅನೌನ್ಸ್ ಮಾಡಿದ್ದಾರೆ, ಬೇರೆ ಬೇರೆ ಸ್ಕೀಮ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಆದರೆ ಅವರೇ ಅನೌನ್ಸ್ ಮಾಡ್ತಾ ಇರ್ತಾರೆ, ಇಂಪ್ಲಿಮೆಂಟು ಕೆಲವು ಕಡೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಅದರಿಂದನೇ ಅವ್ರು ಗೆದ್ದಿದ್ದು. ಅಲ್ಲಿ ಅವ್ರದ್ದು ತಪ್ಪು ಅನ್ನೋ ಥರ ಮೀಡಿಯಾಗಳು ಮಾತಾಡಲ್ಲ, ಇದನ್ನು ಮಾತ್ರ ದೊಡ್ಡ ತಪ್ಪು ಅಂತ ಮಾತಾಡ್ತಾರೆ. ಈ ರೀತಿ ಕಲೆಯನ್ನು BJP ಕರಗತಗೊಳಿಸ್ಕೊಂಡಿದೆ. ಅಂದರೆ BJP ಮಾಡಿದ್ರೆ ಅದು ಸರಿ ಇದೇನೆ ಅನ್ನೋ ರೀತಿ ತೋರಿಸುವಂಥದ್ದು, ಮತ್ತು ಬೇರೆಯವ್ರು ಮಾಡಿದ್ರೆ ಅದು ನಷ್ಟ. ಭಾಳ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಬೇರೆಯವ್ರು ಅದನ್ನೇ ಮಾಡಿದ್ರೆ ರಾಜ್ಯ ದಿವಾಳಿ ಆಗಿಬಿಡುತ್ತೆ ಅನ್ನೋದನ್ನ ಆ ಥರ ತೋರಿಸ್ಕೊಳ್ತಾರೆ. ಅದಕ್ಕೆ ತಕ್ಕನಾಗಿ ನಮ್ಮಲ್ಲಿ ಇವತ್ತು ಬಹುತೇಕ ಮೀಡಿಯಾಗಳು ಗೋಧಿ ಮೀಡಿಯಾಗಳಾಗಿರೋದ್ರಿಂದ, ಮಡಿಲು ಮಾಧ್ಯಮಗಳಾಗಿರೋದ್ರಿಂದ ಅದನ್ನೇ ಅದೇ ರೀತಿ ಬಿಂಬಿಸ್ತೇವೆ. ಒಂದು ಗಾದೆ ಇದೆ ಯತಿರಾಜ್, ಕನ್ನಡದಲ್ಲಿ ಗಾಜಿನ ಮನೇಲಿ ಕೂತ್ಕೊಂಡವರು ಕಲ್ಲು ಹೊಡಿಬಾರ್ದು ಅಂತ ಇದೆ. BJP ಗಾಜಿನ ಮನೆಯಲ್ಲೇ ಕೂತ್ಕೊಂಡಿದೆ, ಆದರೂ ಕಲ್ಲು ಹೊಡಿತಿದೆ. ಕಲ್ಲು ಹೊಡೆದು ಯಾರಿಗದು ಗಾಯ ಮಾಡಬೇಕೋ ಅವ್ರಿಗೆ ಗಾಯ ಮಾಡ್ತಿದೆ. ಹೀಗೆ ಇದು ಗಾದೆನೇ ತಲೆ ಕೆಳಗಾಗಿ ಮಾಡಿರೋವಂಥ ರಾಜಕಾರಣನ BJP ಮಾಡಿ ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತಾ ಇದೆ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ಮತದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾರು ರಾಜಕಾರಣ ಮಾಡ್ತಾರೋ ಅದು ರಾಜಕಾರಣ ಮಾಡೋದು ಇಡೀ ದೇಶದ ಅಭಿವೃದ್ಧಿಗೆ, ಸಮಗ್ರತೆಗೆ ಅತ್ಯಂತ ದೊಡ್ಡ ಆಪತ್ತದು. ಅದನ್ನು ನಾವು ನೋಡಿದ್ದೀವಿ. ಇದನ್ನು ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೋಸ್ಕರ ಸಂವಿಧಾನ ಬದಲಾವಣೆ ಮಾಡೋ ಮಾತುಗಳಾಡ್ತಾ ಇರೋದು ಯಾರು? BJPಯವರು, RSS ಅವರು. ಸೊ ಒಟ್ಟಾರೆಯಾಗಿ ಅವ್ರು ಮಾಡ್ತಾ ಇರೋ ರಾಜಕಾರಣದ ರೀತಿ ಇದೆಯಲ್ಲ, ಇಡೀ ದೇಶಕ್ಕೆ ದೊಡ್ಡ ಅಪಾಯ. ಹಾಗಿದ್ದರೂ ಕೂಡ ನಾವು ಮಾತ್ರ ದೇಶಕ್ಕೆ ಒಳ್ಳೇದು ಮಾಡೋದು ಅನ್ನೋದನ್ನು ಬಿಂಬಿಸಿ ಜನರು ನಂಬಿಸಿದಾರಲ್ಲ. ಸೊ ಇದರಲ್ಲಿ ಅವ್ರು ಕರಗತ ಮಾಡ್ಕೊಂಡಿದ್ದಾರೆ ಕಲೆಯನ್ನು. ಅದಕ್ಕೆ ಮೀಡಿಯಾಗಳು ಸಪೋರ್ಟ್ ಮಾಡ್ತಿವೆ, ಗೋಧಿ ಮೀಡಿಯಾಗಳು. ಇದು ಕೂಡ ಕಾರಣ ಆಗಿದೆ. ಸರ್, ಈಗ ನಾವು ಗೆದ್ದಿರೋ ಪಟ್ಟಿ ಮತ್ತು ಸೋತಿರೋ ಪಟ್ಟಿ ನೋಡ್ತಾ ಇದ್ದರೆ, ಮನೀಶ್ ಸಿಸೋಡಿಯಾ ಸೋಲು, ಕೇಜ್ರಿವಾಲ್ ಸೋಲು, ಇದರ ನಡುವೆ ಅತಿಶಿ ಗೆಲುವು ಒಂದು ರೀತಿಯ ಅಚ್ಚರಿ ಅಂತ ಅನಿಸುತ್ತಾ? ಹೇಗೆ ಅನ್ಸ? ಆತಿಶಿ ಮರ್ಲೇನಾ ಅಂತ ಅವರು ಮೊದಲನೇ ಹೆಸರಿದ್ದಿದ್ದು. ಮರ್ಲೇನಾ ಅನ್ನೋದು ಅವ್ರ ತಂದೆ ತಾಯಿ ಅವ್ರಿಗೆ ಇಟ್ಟಿದ್ದ ಹೆಸರು. ಮಾರ್ಕ್ಸು, ಲೆನಿನ್ನು ಅವ್ರ ತಂದೆ ತಾಯಿ ಎಡಪಂಥೀಯರಾಗಿದ್ದರು. ಆಕೆ ಹೆಸರಿನ ಜೊತೆಗೆ ಮಾರ್ಕ್ಸು, ಲೆನಿನ್ನು ಅಂತ ಸೇರಿಸಿದರು. ಅದನ್ನು ಹಿಡ್ಕೊಂಡು ಆಕೆ ಕ್ರಿಶ್ಚಿಯನ್ ಅಂತಂದೇಳಿ ಭಾಳ ದೊಡ್ಡ ಅಪಪ್ರಚಾರ ಲೋಕಸಭಾ ಚುನಾವಣೆಯಲ್ಲಿ ನಡೀತು. ಗೌತಮ್ ಗಂಭೀರ್ ವಿರುದ್ಧ ಆಕೆ ಸ್ಪರ್ಧೆ ಮಾಡಿದಾಗ ಆಕೆ ವಿರುದ್ಧ ಆ ಸ್ಪರ್ಧೆ ನಡೀತು, ಕ್ರಿಶ್ಚಿಯನ್ ಅಂತಂದೇಳಿ. ಸೊ ಅದನ್ನು ಎದುರಿಸೋಕ್ಕೋಸ್ಕರ ಕಡೆಗೆ ಆಕೆ ಹೆಸರು ಬದಲಾಯಿಸ್ಕೊಂಡು ಆತಿಶಿ ಸಿಂಗ್ ಅಂತ ಮಾಡಿಕೊಂಡ್ರು. ಸೊ ಆತಿಶಿ ಅವರು ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದಾಗ ಆತಿಶಿ ಮುಖ್ಯಮಂತ್ರಿ ಆದರು. ಯಾಕೆ ಮುಖ್ಯಮಂತ್ರಿ ಮಾಡಿದರು ಅಂದರೆ ಕೇಜ್ರಿವಾಲ್ಗೆ ಅವ್ರ ಮೇಲೆ ನಂಬಿಕೆ ಇತ್ತು. ವಾಪಸ್ ಬಂದರೆ ನನಗೆ ಮುಖ್ಯಮಂತ್ರಿ ಸೀಟನ್ನು ಅವ್ರು ಬಿಟ್ಟುಕೊಡ್ತಾರೆ, ಅವ್ರ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಸೊ ಅದರಿಂದ ಅವರು ಮುಖ್ಯಮಂತ್ರಿ ಆದರು. ಆದರೆ ಆತಿಶಿ ತುಂಬ ತುಂಬ ಸುಶಿಕ್ಷಿತರಾದ ಮತ್ತು ಎಜುಕೇಷನ್ನಲ್ಲಿ ಮನೀಶ್ ಸಿಸೋಡಿಯಾ ಶಿಕ್ಷಣ ಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಡೆಲ್ಲಿನಲ್ಲಿ ಶಿಕ್ಷಣ ವಲಯದಲ್ಲಿ ಮಾಡಿರುವಂಥ ಎಲ್ಲ ಸುಧಾರಣೆಗಳ ಬಹುಪಾಲು ಯಶಸ್ಸು ಆತಿಶಿಗೆ ಸಿಗಬೇಕು. ಯಾಕೆಂದರೆ ಅವರು ತೆರೆಮರೆ ಹಿಂದಿದ್ದು ಅದನ್ನು ಮಾಡಿದ್ದಾರೆ. ಸೊ ಬೆಸ್ಟ್ ಸ್ಕೂಲ್ಸು, ಸರ್ಕಾರಿ ಸ್ಕೂಲ್ಗಳನ್ನ ಬೆಸ್ಟ್ ಸ್ಕೂಲ್ಗಳು ಮಾಡಿದ್ದಾರೆ, ಅದೆಲ್ಲ ನಿಜ. ಆದರೆ ಈ ಮಧ್ಯಮ ವರ್ಗ ಏನಿತ್ತಲ್ಲ, ಅದು ತನ್ನ ತೆರಿಗೆ ಹಣದಿಂದ ಈ ಸರ್ಕಾರಿ ಸ್ಕೂಲ್ಗಳು ಮಾಡ್ತಾ ಇದೆ. ತನ್ನ ತೆರಿಗೆ ಹಣದಿಂದ ಜುಗ್ಗಿ ಜೋಪಡಿಗಳಲ್ಲಿರೋ ಜನರಿಗೆ
ಹಣ ಕೊಡ್ತಾ ಇದೆ ಅಂತಂದೇಳಿ ಭಾಳ ಅಸಮಾಧಾನ ಒಂದಿತ್ತು. ಈ ದೇಶದಲ್ಲಿ ಬಿ ಜೆ ಪಿ ಮಧ್ಯಮ ವರ್ಗಕ್ಕೆ ಕೊಟ್ಟಿರೋ ಬಹಳ ದೊಡ್ಡ ಕೊಡುಗೆ ಅಂತಂದರೆ ಮುಸ್ಲಿಂ ದ್ವೇಷ. ಆ ಮುಸ್ಲಿಂ ದ್ವೇಷ ಕೊಟ್ಬಿಟ್ಟು 10-12 ವರ್ಷದಿಂದ ಅವರ ಜೇಬುಗಳನ್ನ ದೋಚಿದ್ದಾರೆ. ಅವ್ರಿಗೆ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ, ತಮ್ಗೆ ಏನಾಗ್ತಿದೆ ಅಂತ ದಿವಾಳಿಗಳಾಗ್ತಾ ಇದ್ದಾರೆ, ಭಾಳ ಕಷ್ಟದಲ್ಲಿದ್ದಾರೆ, ಸಾಲಗಾರರಾಗಿದ್ದಾರೆ ಮಧ್ಯಮ ವರ್ಗ. ಆದರೆ ಅವ್ರಿಗೆ ಕೊಟ್ಟಿರೋದು ಮಧ್ಯಮ ವರ್ಗ ಏನೋ ಮುಸ್ಲಿಮರನ್ನ ದ್ವೇಷ ಮಾಡೋದು. ಮುಸ್ಲಿಂ ದ್ವೇಷದ ನಶೆ ಒಳಗೆ ಅವ್ರು ಮುಳುಗೋಗ್ಬಿಟ್ಟಿದ್ದಾರೆ ಮಧ್ಯಮ ವರ್ಗದವರು. ಇವನ್ ಅತೀಶ್ ವಿರುದ್ಧ ಸ್ಪರ್ಧೆ ಮಾಡಿದ ವ್ಯಕ್ತಿ ಕೂಡ ಆ ಥರದ ಒಂದು ಸ್ಪರ್ಧೆ ಮಾಡಿದ ವ್ಯಕ್ತಿ ಸೋತಿರೋದು ತುಂಬ ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ಅವನು ಬಿ ಜೆ ಪಿಯ ದ್ವೇಷದ ಒಂದು ಮುಖ ಆಗಿದ್ದ. ಆತನ ಹೆಸರು ರಮೇಶ್ ಬಿದೂರಿ ಅಂತಂದೇಳಿ. ಅವನು ಪ್ರಿಯಾಂಕಾ ಗಾಂಧಿಯ ಕೆನ್ನೆಯಷ್ಟು ನುಣುಪಾಗಿರೋ ರಸ್ತೆಗಳನ್ನ ಕೊಡ್ತೀವಿ ಅಂತ ಹೇಳ್ದ. ಆತಿಶಿ ಚಿಗುರೆ ಥರ ಓಡ್ತಾಳೆ ಅಂತ ಹೇಳ್ದ. ಇವೆಲ್ಲ ಒಂಥರ ಹೆಣ್ಮಕ್ಳನ್ನ ಅಪಹಾಸ್ಯ ಮಾಡುವಂಥ ಅಥವಾ ದ್ವೇಷ ಮಾಡುವಂಥ, ಹೆಣ್ಮಕ್ಳ ಬಗ್ಗೆ ಭಾಳ ಲಘುವಾಗಿ ಕಮೆಂಟ್ ಮಾಡುವಂಥ ಸೆಂಟೆನ್ಸಸ್ಸು, ಹೇಳಿಕೆಗಳು. ಅದಷ್ಟೇ ಅಲ್ಲ, ಅವನು ಮುಸ್ಲಿಂ ದ್ವೇಷ ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಇದರಲ್ಲಿ ಲೋಕಸಭೆಯಲ್ಲಿ ಕುಂವರ್ ದಾನಿಶ್ ಅಲಿ ಅಂತ BSP ಮೆಂಬರ್ ಇದ್ದರು. ಅವ್ರ ಬಗ್ಗೆ ಭಾಳ ಕೆಟ್ಟದಾಗಿ ಮುಲ್ಲಾ ಅಂತ ಹೇಳೋದು, ಕಟುವ ಅಂತ ಹೇಳೋದು, ಭಾಳ ಕೀಳಾಗಿ ಮಾತಾಡಿದ್ದು. ಆ ಥರ ಮಾತಾಡಿದ್ರೂ ಕೂಡ, ಅದು ಕಡತಕ್ಕೆ ಹೋಗಿದ್ರೂ ಕೂಡ ಸ್ಪೀಕರು ಅದರ ಬಗ್ಗೆ ಭಾಳ ಕಠಿಣವಾದ ಕ್ರಮನೇನೂ ತಗೊಳ್ಳಿಲ್ಲ, ಬರೀ ವಾರ್ನ್ ಮಾಡಿ ಸುಮ್ಮನೆ ಆದರು. ಸೊ ಅಂಥ ರಮೇಶ್ ಬಿದೂರಿ ಏನಾದರೂ ಎಲೆಕ್ಟ್ ಆಗಿದ್ದಿದ್ರೆ ಅವನು ಚೀಫ್ ಮಿನಿಸ್ಟ್ರು ಕೂಡ ಆಗ್ಬಿಡ್ತಿದ್ನೋ ಏನೋ. ಯಾಕೆಂತಂದರೆ ಅದೇ ಥರದ ವ್ಯಕ್ತಿ ಅಸ್ಸಾಂನಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಬಿ ಜೆ ಪಿನಲ್ಲಿ ಯಾವುದೂ ಆಶ್ಚರ್ಯ ಅಲ್ಲ, ಏನು ಬೇಕಾದ್ರೂ ಆಗ್ಬೋದು. ಸರ್, ಈ ದೆಹಲಿ ಸರ್ಕಾರ 10 ವರ್ಷ ನಡೆದಂಥ ಸರ್ಕಾರ ನೋಡಿದರೆ ಒಂದು ಪ್ರಶಂಸೆ ಬಂತು ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಬೇರೆ ಬೇರೆ ಮೂಲಸೌಕರ್ಯದಲ್ಲಿ ಒಂದಿಷ್ಟು ಹೆಸರನ್ನು ಮಾಡ್ತು. ಅಂದರೆ ಇದೆಲ್ಲ ಇದ್ದರೂ ಕೂಡ ಯಾಕೆ ಎಲೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ರೀಎಲೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಪ್ರಶ್ನೆ. ಪಾಯಿಂಟು ತುಂಬ ಮುಖ್ಯವಾದ ಪಾಯಿಂಟು. ನಾವು ಆ್ಯಂಟಿ ಇನ್ಕಮೆನ್ಸಿ ಇರುತ್ತೆ, ಇದು ಸಹಜವಾಗಿರುತ್ತೆ ಅನ್ನೋದನ್ನು ಮಾತಾಡಿದ್ದೀವಿ. ಮತ್ತು ಆಮ್ ಆದ್ಮಿ ಪಾರ್ಟಿ ಫ್ರೀ ಕರೆಂಟ್ ಕೊಡ್ತು, ಫ್ರೀ ವಾಟರ್ ಕೊಡ್ತು, ಫ್ರೀ ಬೀಸ್ ಅಂತ ಮಾತಾಡಿದ್ದಾರೆ. ಮತ್ತು ಫ್ರೀ ಬೀಸ್ ಅಂತ ಮಾತಾಡೋರು ನಾವು ನೋಡಿದ್ದೀವಿ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿ ಬಂದಾಗಲೂ ಏನು ಮಾತಾಡಿದ್ದಾರೆ ಹಲವಾರು ಮಂದಿ ಅಂತಂದರೆ, ಪರ್ಟಿಕ್ಯುಲರ್ಲಿ ವಿರೋಧ ಪಕ್ಷದವರು JDS ಇರ್ಬೋದು, BJP ಇರ್ಬೋದು, ಮಾತಾಡಿರೋದೇನು ಅಂತಂದರೆ ಶಿಕ್ಷಣಕ್ಕೆ ದುಡ್ಡು ಹಾಕಲಿ, ಒಳ್ಳೆ ಶಿಕ್ಷಣ ಕೊಡಲಿ, ಒಳ್ಳೆ ಉದ್ಯೋಗ ಕೊಡಲಿ, ಒಳ್ಳೆ ಆರೋಗ್ಯ ವ್ಯವಸ್ಥೆ ಮಾಡಲಿ, ಈ ಥರ ಫ್ರೀ ಕೊಡಬಾರ್ದು ಅನ್ನೋದು ಮಾತುಗಳನ್ನ ಆಡಿದ್ದಾರೆ. ಅವರ ಲೆಕ್ಕದಲ್ಲೇ ನೋಡಿದ್ರೂ ಕೂಡ ದೆಹಲಿನಲ್ಲಿ ಶಿಕ್ಷಣ ವ್ಯವಸ್ಥೆನ, ಅದರಲ್ಲೂ ಸರ್ಕಾರಿ ಶಾಲೆಗಳನ್ನ ಉತ್ತಮವಾಗಿ ಅವರು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಮಾಹಿತಿ ನಮಗೆಲ್ಲ ಇದೆ. ಇದು ಬಹುಶಃ ಬೇರೆ ಯಾವ ರಾಜ್ಯದಲ್ಲೂ ಈ ಮಟ್ಟಕ್ಕೆ ಆ ಪ್ರಯತ್ನ ಆಗಿಲ್ಲ. ದೆಹಲಿ ಒಂದು ಸಿಟಿ ಸ್ಟೇಟ್ ಆಗಿದ್ರೂ ಅದು ಸಾಧ್ಯ ಆಗಿದ್ದಿರ್ಬೋದು, ಬಟ್ ಆದರೆ ಆ ಒಂದು ಇದರಲ್ಲಿ ಕೆಲಸ ಆಗಿರೋದು ನಿಜ. ಇದನ್ನು ಇಟ್ಕೊಂಡು ನೋಡಿದಾಗ ಕಡೆ 10 ವರ್ಷಗಳಲ್ಲಿ, ಯಾಕೆಂದರೆ ಯಾವುದೇ ಒಂದು ದೇಶ ನಿಜಕ್ಕೂ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂದರೆ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗಬೇಕಾಗಿದೆ. ಅದನ್ನು ಅವರು ಒಂದು ಮಟ್ಟಕ್ಕೆ ಮಾಡಿದ್ದಾರೆ. ಇದನ್ನು ಇಟ್ಕೊಂಡು ನೋಡಿದಾಗ ಕೇಜ್ರಿವಾಲು ಹಿಂದುತ್ವದ ಇದನ್ನು ಮಾಡಿದರೂ ಅದು ಸರಿಯಾದ ದಾರಿಯಾಗಿರಲಿಲ್ಲ, ಮತ್ತು ಅದು ವರ್ಕೌಟು ಆಗಲ್ಲ ಅನ್ನೋದು ನಿಜ ಆಗಿದ್ರೂ ಕೂಡ, ಬೇರೆ ಒಂದು ಇದನ್ನು ಅವರ ಎಲ್ಲ ವೀಕ್ ಪಾಯಿಂಟ್ಗಳು ಇಟ್ಕೊಂಡು ನೋಡಿದ್ರೂ ಕೂಡ ಶಿಕ್ಷಣದಲ್ಲಿ ಅವ್ರು ಇದು ಮಾಡಿದ್ದಿರಬಹುದು, ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕ್ಲಿನಿಕ್ಗಳನ್ನ, ಮೊಹಲ್ಲಾ ಕ್ಲಿನಿಕ್ಗಳನ್ನ ಮಾಡಿದ್ದಿರ್ಬೋದು, ಮತ್ತು ಭ್ರಷ್ಟಾಚಾರದ ಇದರಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಅಂತ ಹೋರಾಡಿಕೊಂಡು ಅಧಿಕಾರಕ್ಕೆ ಬಂದರು ಆಮ್ ಆದ್ಮಿ ಪಾರ್ಟಿ. ಆದರೆ ಬಂದರೂ ಕೂಡ ಅಲ್ಲಿ ಕೆಲವು ಆರೋಪಗಳು ಬಂದಿದ್ರು ಕೂಡ ಒಟ್ಟಾರೆಯಾಗಿ ನೀವು ಬೇರೆ ಯಾವುದೇ ಸುಮಾರು ಪಕ್ಷಗಳನ್ನ, ಸುಮಾರು ಸರ್ಕಾರಗಳನ್ನ ನೋಡಿದ್ರೆ ಆಮ್ ಆದ್ಮಿ ಪಾರ್ಟಿ ಮೇಲೆ ಆ ರೀತಿಯ ದೊಡ್ಡ ಭ್ರಷ್ಟಾಚಾರದ ಆರೋಪ ಏನು ಬಂದಿಲ್ಲ. ಇದಿದೆ. ಮತ್ತು ಸುಪ್ರೀಂ ಕೋರ್ಟು ಜಾಮೀನು ಕೊಡುವಾಗ ಹೇಳಿದ್ದ ಅಂಶಗಳು ಮತ್ತು ಅಲ್ಲಿ ಬಂದಂಥ ಹಲವಾರು ಅಂಶಗಳನ್ನ ಇಟ್ಕೊಂಡು ನೋಡಿದ್ರೆ ಕೇಜ್ರಿವಾಲ್ ಅವ್ರನ್ನ, ಮನೀಶ್ ಸಿಸೋಡಿಯಾ ಅವ್ರನ್ನ, ಸತ್ಯೇಂದ್ರನ ಅನಗತ್ಯವಾಗಿ ಅಷ್ಟೊಂದು ದಿನ ಜೈಲಲ್ಲಿ ಇಟ್ಟಿದ್ರು, ಅದನ್ನು ಬಿಂಬಿಸೋಕ್ಕೋಸ್ಕರ ಅಂತ ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಕರಪ್ಷನ್ನಲ್ಲೂ ಬೇರೆ ಪಾರ್ಟಿಗಳಷ್ಟೇನು ಕರಪ್ಷನ್ ಆಗಿರೋ ಉದಾಹರಣೆಗಳು ನಮಗೆ ಸಿಕ್ಕಿಲ್ಲ. ಸ್ಕೂಲ್ ಎಜುಕೇಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡಿದ್ದಾರೆ. ಹಿಂಗಿದ್ದಾಗ ಜನ ಆ್ಯಕ್ಚುಲಿ ಆಮ್ ಆದ್ಮಿ ಪಾರ್ಟಿನ ಗೆಲ್ಲಿಸಬೇಕಾಗಿತ್ತು. ಆ್ಯಕ್ಚುಲಿ ಇದು ವಿತ್ ಸಮ್ ಆಫ್ ದ ಡ್ರಾಬ್ಯಾಕ್ಸ್ ಆಫ್ ಆಮ್ ಆದ್ಮಿ ಪಾರ್ಟಿ ಆಲ್ಸೋ ಗೆಲ್ಲಿಸಬೇಕಾಗಿತ್ತು. ಆದರೆ ಜನ ಗೆಲ್ಲಿಸಿಲ್ಲ. ಗೆಲ್ಸೋದಿರಲಿ, ಕೇಜ್ರಿವಾಲ್ನ ಸೋಲಿಸಿದ್ದಾರೆ, ಮನೀಶ್ ಸಿಸೋಡಿಯಾನ ಸೋಲಿಸಿದ್ದಾರೆ.
ಇದು ಆ್ಯಕ್ಚುಲಿ ನಮ್ಮನ್ನು ಒಂದು ಮಟ್ಟದ ಆತಂಕಕ್ಕೆ ದೂಡಬೇಕಾದ ಸಂಗತಿ ಅಂತ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ. ಕೇಜ್ರಿವಾಲ್ ಅವರು ಜೈಲಿಂದ ಜಾಮೀನು ತಗೊಂಡು ಬಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರ ಮಾಡಿದಾಗಲೂ ಕೂಡ ಆಗಲೂ ಡೆಲ್ಲಿನಲ್ಲಿ 7 ಕ್ಷೇತ್ರಗಳಲ್ಲಿ BJPನೇ ಗೆಲ್ಲಿಸಿದ್ರು. ಅಂದರೆ ನೀವು ಇಲ್ಲ ಸಲ್ಲದ ಆರೋಪ ಮಾಡಿ ಕೇಜ್ರಿವಾಲ್ ಕೇಸಲ್ಲಂತೂ ಕ್ಲಿಯರ್ ಆಗಿ ಇಡಿಗೆ ರೈಡ್ ಆಗುತ್ತೆ. ಆಮೇಲೆ ಅವ್ರ ವಿರುದ್ಧ ಯಾರು ಸಾಕ್ಷಿ ಹೇಳ್ತಾನೋ ಆತ ಚುನಾವಣಾ ಮೂಲಕ ಆತನ ಕಂಪ್ನಿ ಡೊನೇಷನ್ ಕೊಟ್ಟ ಮೇಲೆ ಅವನು ಜೈಲಿಂದ ಈಚೆ ಬರ್ತಾನೆ ಮತ್ತು ಅವನು ಕೇಜ್ರಿವಾಲ್ ವಿರುದ್ಧ ಸಾಕ್ಷಿ ಹೇಳ್ತಾನೆ. ಇಷ್ಟೆಲ್ಲ ಕ್ಲಿಯರ್ ಆಗಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಜನ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿನ ಸೋಲಿಸ್ತಾರೆ ಅಂತಂದರೆ ಒಂದು 10 ಸೀಟು 15 ಸೀಟ್ ಕಡಿಮೆ ಮಾಡ್ಬೋದಾಗಿತ್ತು. ಬಟ್ ಸೋಲಿಸ್ತಾರೆ ಅಂತಂದರೆ ಇಷ್ಟು ಹೀನಾಯವಾಗಿ ಇದಕ್ಕೆ ಆತಂಕ ಪಡಬೇಕಾದ ಸಂಗತಿ ಅಂತ ಅನ್ನಿಸ್ತದೆ. ಸರ್, ಏನಂತಂದರೆ ಈ ಸಾಮಾನ್ಯವಾಗಿ ಈ ಚುನಾವಣೆ ಸಂದರ್ಭದಲ್ಲೂ ಆರೋಪ ಬಂತು. ಕೇಜ್ರಿವಾಲ್ ಅವರು ಮಾತಾಡ್ತಾ ಹೊಸ ಮತದಾರರನ್ನ ಆಯೋಗ ಸೇರಿಸ್ತಿದೆ, ಕೆಲವು ಹಲವಾರು ಮತದಾರನ ಕೈ ಬಿಟ್ಟಿದೆ ಅಂತೇಳಿ. ಅಂದರೆ ಈ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಮೇಲೆ ಗಂಭೀರವಾದಂಥ ಆರೋಪ ಇದು. ಇಂತಹ ಆರೋಪಗಳನ್ನ ಚುನಾವಣಾ ಆಯೋಗ ನೋಡಬೇಕಾದ ರೀತಿಯಾಗಿ ಚುನಾವಣಾ ಆಯೋಗದ ಮೇಲೆ ಬರ್ತಿರೋಂಥ ಆರೋಪಗಳನ್ನು ನೀವು ಒಬ್ಬ ಸಾಮಾನ್ಯ ವಿಶ್ಲೇಷಕರಾಗಿ ಹೇಗೆ ನೋಡ್ತೀರಿ ಸರ್? ಈ ಚುನಾವಣೆಯಲ್ಲಿ ಮಾತ್ರ ಅಂತಲ್ಲ, ನಾವು ಕಳೆದ ಲೋಕಸಭಾ ಚುನಾವಣೆ ಸಮಯದಲ್ಲಂತೂ ನೋಡಿದ್ದೀವಿ. ಬೇರೆ ಯಾವುದೇ ಪಾರ್ಟಿಯವರು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸುವ ರೀತಿ ಮಾತಾಡಿದ್ರೆ ಸಾಕು ಸಭೆಗಳಲ್ಲಿ ಅವ್ರಿಗೆ ನೋಟಿಸ್ ಹೋಗ್ತದೆ, ಚುನಾವಣಾ ಆಯೋಗದಿಂದ ಆಗ್ತದೆ. ಆದರೆ ಸ್ವತಃ ಪ್ರಧಾನಮಂತ್ರಿ ಎಷ್ಟೊಂದು ಬಾರಿ ಆದರೆ ನೀತಿ ಸಂಹಿತೆ ಉಲ್ಲಂಘಿಸೋ ಥರ ಮಾತುಗಳನ್ನ ಆಡಿದರೆ ಪ್ರಧಾನಮಂತ್ರಿ ಆಗಿದ್ದ ಸ್ಥಾನದಲ್ಲಿ ಇದ್ಕೊಂಡು, ಆದರೆ ಚುನಾವಣಾ ಆಯೋಗದಿಂದ ಪ್ರಧಾನಮಂತ್ರಿಯವ್ರಿಗಾಗಲಿ BJP ಪಾರ್ಟಿಯವ್ರಿಗಾಗಲಿ ಆ ಥರ ಹೋಗಲ್ಲ. ಮತ್ತು ಹಲವಾರು ಸಂದರ್ಭಗಳಲ್ಲಿ ಅದರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಂತೂ ಮೇಲ್ನೋಟಕ್ಕೇ ಚುನಾವಣಾ ಆಯೋಗದ ಕಾರ್ಯ ರೀತಿಯ ಬಗ್ಗೆ ಅನುಮಾನ ಮೂಡುವಂಥ, ಸಂದೇಹ ಮೂಡುವಂಥ ಹಲವಾರು ಘಟನೆಗಳು ನಡೆದವು. ಅವರು ಫಸ್ಟ್ ಫೇಸ್ ಎಲೆಕ್ಷನ್ ಆದ ತಕ್ಷಣ ಎಷ್ಟು ವೋಟ್ ಆಯಿತು ಎಷ್ಟಿದಾಯಿತು ಅಂತ ರಿಲೀಸ್ ಮಾಡೋದು ಟೈಮ್ ತೊಗೊಂಡಿದ್ದಿರಬಹುದು. ಮತ್ತು ಇತ್ತೀಚೆಗೆ ತಾನೇ ಮಹಾರಾಷ್ಟ್ರ ಎಲೆಕ್ಷನಲ್ಲಿ 35 ಲಕ್ಷಕ್ಕಿಂತ ಹೆಚ್ಚಿನ ವೋಟರ್ಸ್ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ ಅನ್ನೋದಿರ್ಬೋದು. ಈ ಹಲವಾರು ಅಂಶಗಳಿಗೆ ಅವರು ಉತ್ತರ ಕೊಡ್ತಾ ಇರೋ ರೀತಿ, ಮತ್ತು ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನು ಮತ್ತು NCPನ ಸ್ಪ್ಲಿಟ್ ಮಾಡಿದಾಗ ಚುನಾವಣಾ ಆಯೋಗ ಅತ್ಯಂತ ಸ್ಪಷ್ಟವಾಗಿ ಆ್ಯಂಟಿ ಡೆಮೊಕ್ರೆಟಿಕ್ ಆಗಿ ಈ ಯಾರು ಒರಿಜಿನಲ್ ಶಿವಸೇನೆ NCPನೇ ಮುಳುಗಿಸಾಕಿದ್ದಿರ್ಬೋದು. ಇದೆಲ್ಲವನ್ನು ನೋಡಿದಾಗ ಚುನಾವಣಾ ಆಯೋಗ ಅನೇಕ ಬಾರಿ ತಾನೇ ನಿದರ್ಶನಗಳನ್ನು ಕೊಡ್ತಾ ಬರ್ತಾ ಇದೆ, ತಾನು ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದೀನಿ ಅನ್ನೋ ಥರದ್ದು. ಸೊ ಈ ಚುನಾವಣೆ ಟೈಮ್ನಲ್ಲೂ ಆರೋಪಗಳು ಬಂದವು ಮತ್ತು ಆರೋಪಗಳು ಬಂದಾಗ ನಾವು ಸರಾಸಕ್ಟಾಗಿ ಚುನಾವಣಾ ಆಯೋಗ ಸರಿಯಾಗಿ ಮಾಡುತ್ತೆ ಅನ್ನೋ ಥರ ಅಂದ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಆ ರೀತಿ ಚುನಾವಣಾ ಆಯೋಗನೇ ಮೇಲ್ನೋಟಕ್ಕೆ ನಡ್ಕೊಂಡಿಲ್ಲ ಅನ್ನೋದು ಕಾಣಿಸ್ತಿದೆ. ಆದರೆ ನನಗೆ ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರೋದು, EVM ಇಂದ ಆಗಿರ್ಬೋದು, ಚುನಾವಣಾ ಆಯೋಗ ಎಲ್ಲ ಸೇರ್ಕೊಂಡು ಏನೋ ಮಾಡಿದ್ರಿಂದ ಆಮ್ ಆದ್ಮಿ ಪಾರ್ಟಿ ಸೋತಿದ್ರೆ ಅಥವಾ BJP ಗೆದ್ದಿದ್ರೆ, ದಟ್ ಈಸ್ ಲೆಸ್ ಡೇಂಜರಸ್ ದ್ಯಾನ್ ಪೀಪಲ್ ದೆಮ್ಸೆಲ್ಸ್ ವೋಟಿಂಗ್ ಅಗೇನ್ಸ್ಟ್ ಆಮ್ ಆದ್ಮಿ ಪಾರ್ಟಿ ಅಂತ ನನಗನ್ಸೋದು. ಯಾಕೆಂದರೆ ಜನಗಳು ಇಷ್ಟೆಲ್ಲ ಇದ್ರೂ BJPನ ಗೆಲ್ಲಿಸ್ತಾರೆ ಅನ್ನೋದು, ಆ ಜನಗಳು ಧರ್ಮದ ಕಾರಣಕ್ಕೋ ಮತ್ತೊಂದ್ರ ಕಾರಣಕ್ಕೋ ಅಥವಾ ಚೀಪ್ ಗಿಮಿಕ್ಕು, ಈಗ 12 ಲಕ್ಷ ಇದು ಮಾಡಿಬಿಟ್ಟು ಮಿಡ್ಲ್ ಕ್ಲಾಸ್ಗೆ ಫುಲ್ ಹೆಲ್ಪ್ ಮಾಡಿಬಿಟ್ಟಿದ್ದೀವಿ ಅಂತ ನಂಬಿಟ್ಟು ಮಿಡ್ಲ್ ಕ್ಲಾಸೆಲ್ಲ ಓಟ್ ಹಾಕೋದು ಯಾವುದೋ ಒಂದು ಕಾರಣಕ್ಕೆ BJP ಓಟ್ ಹಾಕ್ಬಿಟ್ಟಿರೋದಿದೆಯಲ್ಲ. ಸೊ ಇದು ಹೆಚ್ಚು ಡೇಂಜರಸ್. ಅಂದರೆ ಜನಗಳ ಮೈಂಡ್ಸೆಟ್ಟು ಇನ್ನೂ ರ್ಯಾಷನಲ್ ಆಗಲಿಲ್ಲ ಒಂದು ಮಟ್ಟಕ್ಕಾದರೂ. ಅಂದರೆ ಚುನಾವಣೆ ಬಗ್ಗೆ, ರಾಜಕಾರಣದ ಬಗ್ಗೆ ಜನಕ್ಕೆ ಅವೇರ್ನೆಸ್ ಮೂಡಲಿಲ್ಲ ಅಂತಂದರೆ ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ದಟ್ ಇಸ್ ಮೋರ್ ಡೇಂಜರಸ್ ದ್ಯಾನ್ ಚುನಾವಣಾ ಕಮಿಷನ್ ಮಾಡಿರೋದಕ್ಕಿಂತ ಇದು ಮೋರ್ ಡೇಂಜರಸ್ ಅಂತ ನನಗೆ ಅನ್ಸುತ್ತೆ. ನಾನೊಂದು ಮಾತು ಸೇರಿಸ್ಬೇಕು ಯತಿರಾಜ್. ಅದಕ್ಕೆ ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸ್ವಾಯತ್ತತೆ ಇರುವಂಥ ಸಂಸ್ಥೆ. ಆದರೆ ಇವತ್ತು ಚುನಾವಣಾ ಆಯೋಗ ಆಳುವ ಪಕ್ಷದ ಕೈಗೊಂಬೆ ಆಗೋಗಿದೆ. ಯಾರು ಹೆಂಗೆ ಆಡಿಸ್ತಾರೋ ಹಾಗೆ. ಚುನಾವಣಾ ಕಮಿಷನರ್ನ ನೇಮಕ ಮಾಡೋ ಅಧಿಕಾರ ಸರ್ಕಾರದ್ದು. ಚುನಾವಣಾ ಆಯೋಗದ ಮುಖ್ಯ ಕಮಿಷನರ್ ನೇಮಕ ಮಾಡೋ ಅಧಿಕಾರನೂ ಕೂಡ ಸರ್ಕಾರ ಕೈಗೆ ತಗೊಂಡಿದೆ. ಅದಕ್ಕೋಸ್ಕರ ಕಾನೂನು, ಸಂವಿಧಾನನ ತಿದ್ದುಪಡಿ ಮಾಡಿದೆ, ಕಾಯ್ದೆನ ತಿದ್ದುಪಡಿ ಮಾಡಿದೆ. ಅದರಲ್ಲಿ ಆ ಕಮಿಟಿನಲ್ಲಿ ವಿರೋಧ ಪಕ್ಷದ ಮುಖ್ಯಸ್ಥರು, ಪ್ರಧಾನಿಯವರು ಮತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇದ್ದರು. ಅದರಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ತೆಗೆದುಹಾಕ್ಬಿಟ್ಟು ಅದರಲ್ಲಿ ಆಳುವ ಪಕ್ಷದ ಒಬ್ಬ ಮಂತ್ರಿನ ಸದಸ್ಯರನ್ನು ಮಾಡಿದ್ದಾರೆ. ಈ ರೀತಿ ಇರಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಸುಪ್ರೀಂ ಕೋರ್ಟ್ ತೀರ್ಪನ್ನೇ ಉಲ್ಲಂಘಿಸಿ ಈ ಥರ ಮಾಡ್ಕೊಂಡಿದ್ದಾರೆ. ಇದು ಎಂಥ ದೊಡ್ಡ ಉಲ್ಲಂಘನೆ. ಮತ್ತು ಎಲೆಕ್ಷನ್ ಕಮಿಷನ್ ಹೆಂಗೆ ಇವರು ಕೈಗೊಂಬೆನ ಮಾಡಿಕೊಂಡ್ರು ಇವರು ಅಂತಂದೇಳಿ. ಹಿಂಗಿದ್ದಾಗ ತಾವೇ ಅವರಿಂದ ನೇಮಕ ಆದಾಗ ಎಲೆಕ್ಷನ್ ಕಮಿಷನ್ನು ಸ್ವತಂತ್ರವಾಗಿ ವರ್ತನೆ ಮಾಡೋಕ್ಕೆ, ಸ್ವತಂತ್ರವಾಗಿ ಕ್ರಮ ತಗೊಳ್ಳೋಕ್ಕೆ ಆಗೋದಿಲ್ಲ. ಅವ್ರ ಕೈ ಕಾಲಿಗೆ ಬೇಡಿಗಳನ್ನ ಹಾಕಲಾಗಿದೆ.
ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ 39 ಲಕ್ಷ ಮತದಾರರು 6 ತಿಂಗಳಲ್ಲಿ 39 ಲಕ್ಷ ಮತದಾರರು ಹೊಸದಾಗಿ ಸೇರಿದರು. ಯಾವುದೇ ಲೋಕಸಭೆ ಚುನಾವಣೆ ನಡೀತು 2024ರಲ್ಲಿ, ಆ ನಂತರ ಈ ವಿಧಾನಸಭೆ ಚುನಾವಣೆ ನಡೀತು. ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗೆ 6 ತಿಂಗಳ ಅಂತರ ಇತ್ತು. ಈ 6 ತಿಂಗಳ ಅಂತರದಲ್ಲಿ 39 ಲಕ್ಷ ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಹೆಂಗಾಯ್ತಿದು ಅನ್ನೋ ಪ್ರಶ್ನೆಗೆ ಇವರು ಉತ್ತರ ಕೊಡಬೇಕು. ಅದರಿಂದ ಚುನಾವಣಾ ಕಮಿಷನ್ನು ಅದು ತನ್ನ ಸ್ವಾಯತ್ತತೆ ಕಳ್ಕೊಂಡಿದೆ, ಅದು ಅವರ ಕೈಗೊಂಬೆ ಆಗಿದೆ. ಇವಾಗ ಅರವಿಂದ್ ಕೇಜ್ರಿವಾಲ್ ಕೂಡ ಚುನಾವಣಾ ಸಂದರ್ಭದಲ್ಲಿ ಅದನ್ನೇ ಹೇಳಿದ್ರು, ಏನಂತಂದರೆ ಇದಕ್ಕಿದ್ದಂಗೆ ಜಾಸ್ತಿ ಮಾಡಿದ್ದಾರೆ, 4 ಲಕ್ಷ ಚಿಲ್ಲರೆ ಮತದಾರನು ಹೊಸದಾಗಿ ಸೇರಿಸಿದ್ದಾರೆ ಡೆಲ್ಲಿನಲ್ಲಿ ಅಂತ ಹೇಳೋದು. ಹಾಂ ಸರ್. ಸೊ ಅದೊಂದೇ ಅಲ್ಲ, ಈ ಮೊದಲು ಟೆಲಿವಿಷನ್ ತಂತ್ರಜ್ಞಾನ ವಿಕಾಸ ಆಗೋಕ್ಕೆ ಮೊದಲು ಕ್ರಿಕೆಟಲ್ಲಿ 2 ಅಂಪೈರ್ಗಳಿರ್ತಿದ್ರು. ಟೆಲಿವಿಷನ್ ಬಂದ ಮೇಲೆ ಅದರ ತಂತ್ರಜ್ಞಾನ ವಿಕಾಸ ಆದಮೇಲೆ 3ನೇ ಅಂಪೈರ್ ಅನ್ನೋ ಕಾನ್ಸೆಪ್ಟ್ ಬಂತು. 3ನೇ ಅಂಪೈರು ಅಕಸ್ಮಾತ್ ಈ ಅಂಪೈರು ರಾಂಗ್ ಡಿಸಿಷನ್ ಕೊಟ್ಟಿದ್ದರೆ ಟೆಲಿವಿಷನ್ ರೀಪ್ಲೇ ಹಾಕಿ ನೋಡಿ 3rd ಅಂಪೈರು ಅದರ ಅಪೀಲ್ ಮಾಡಿದರೆ ಅದನ್ನು ತೀರ್ಪು ಕೊಡ್ತಾಯಿದ್ರು. ಈ ಅಂಪೈರ್ಗಳನ್ನೆಲ್ಲ ಈಗ ಚುನಾವಣೆ ಈ ಆಳೋ ಪಕ್ಷ ಇವತ್ತು ಬಿ ಜೆ ಪಿ ಜೊತೆಗೆ ಅಂಪೈರ್ಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ವಿರೋಧ ಪಕ್ಷಗಳು ಆವಾಗ ಈ ಕ್ರಿಕೆಟ್ ಆಟದಲ್ಲಿ 2 ಅಂಪೈರ್ಗಳು ಅವ್ರ ಜೊತೆಗಿದ್ದಾರೆ, ಅದಕ್ಕೆ ನಾವು ಸೋತ್ವಿ ಅಂತಂದೇಳಿ ತಪ್ಪು ನಿರ್ಣಯಗಳಾದಾಗ ಸೋತ ಟೀಮ್ ಹೇಳ್ತಾ ಇತ್ತು. ಇವತ್ತು ವಿರೋಧ ಪಕ್ಷಗಳಿಗೆ ಅದು ನಿಜ ಆಗಿದೆ. ವಿರೋಧ ಪಕ್ಷಗಳ ಪಾಲಿಗೆ ED, CBI, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು, CBI, PMLA, ಇನ್ಕಮ್ ಟ್ಯಾಕ್ಸು ಎಲ್ಲ, ಅದರ ಜೊತೆಗೆ ಡೆಲ್ಲಿನಲ್ಲಿ ಲೆಫ್ಟಿನೆಂಟ್ ಗವರ್ನರು 10 ವರ್ಷಗಳಿಂದ ಲೆಫ್ಟಿನೆಂಟ್ ಗವರ್ನರ್ಗಳು ಆಮ್ ಆದ್ಮಿ ಪಾರ್ಟಿಗೆ ಕೊಟ್ಟಿರೋಷ್ಟು ಕಿರುಕುಳ ಬೇರೆ ಯಾರೂ ಕೊಟ್ಟಿಲ್ಲ. ಆಮೇಲೆ ಎಲ್ಲೆಲ್ಲಿ ವಿರೋಧ ಪಕ್ಷಗಳ ಸರ್ಕಾರಗಳಿದೆಯೋ ಅಲ್ಲೆಲ್ಲ ನೀವು ತೊಗೊಳ್ಳಿ, ತಮಿಳ್ನಾಡು ತೊಗೊಳ್ಳಿ, ವೆಸ್ಟ್ ಬೆಂಗಾಲ್ ತೊಗೊಳ್ಳಿ, ಜಾರ್ಖಂಡ್ ನೋಡಿ, ರಾಜ್ಯಪಾಲರು ಕರ್ನಾಟಕ ತೊಗೊಳ್ಳಿ, ರಾಜ್ಯಪಾಲರು ಅಲ್ಲಿ ಆಳೋ ಪಕ್ಷಕ್ಕೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಂಥ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಸರ್, ಕೊನೆಯ ಪ್ರಶ್ನೆ ನಿಮಗೆ ಕೇಳ್ತಿರೋವಂಥದ್ದು, ಇಲ್ಲಿ ಡೆಲ್ಲಿನಲ್ಲಿ ಈ ಕ್ಯಾಸ್ಟ್ ಕಾಂಬಿನೇಷನ್ನು ಎಲ್ಲ ಹೇಗಿದೆ ಸರ್? ಅಲ್ಲಿ ಮತದಾರರ ಅಂದರೆ ಅವರ ಮನಸ್ಸು ಹೇಗಿದೆ? ಅಲ್ಲಿ ಕ್ಯಾಸ್ಟ್ ಕಾಂಬಿನೇಷನ್ ವರ್ಕ್ ಆಗುತ್ತಾ ಅಂತ ಸರ್ ಅಲ್ಲಿ ಡೆಲ್ಲಿನಲ್ಲಿ? ಡೆಲ್ಲಿ ಮೊದಲನೇದಾಗಿ ಡೆಲ್ಲಿ ಒಂದು ಸ್ವತಂತ್ರ ರಾಜ್ಯ ಅಲ್ಲ, ಅದು ಇಟ್ಸ್ ಎನ್ ಹಾಫ್ ಸ್ಟೇಟ್, ಅದು ಅರ್ಧ ರಾಜ್ಯ. ಯಾಕೆ ಅಂತಂದರೆ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಮತ್ತು ಅಲ್ಲಿನ ಜಮೀನು ಇವೆರಡೂ ಕೂಡ ಕೇಂದ್ರ ಸರ್ಕಾರದ ಕೈನಲ್ಲಿರೋದು. ಯಾಕೆ ಅಂತಂದರೆ ಡೆಲ್ಲಿ ರಾಜಧಾನಿ, ಅಲ್ಲಿ ಎಂಬೆಸಿಗಳಿರ್ತವೆ, ಅಲ್ಲಿ ಬೇರೆ ಬೇರೆ ದೇಶಗಳ ಎಂಬೆಸಿಗಳೆಲ್ಲ ಅಲ್ಲಿರ್ತದೆ. ಮತ್ತು ಲೋಕಸಭೆ ಅಲ್ಲಿದೆ, ಪಾರ್ಲಿಮೆಂಟ್ ಅಲ್ಲಿದೆ, ಇಟ್ಸ್ ಎ ಸೀಟ್ ಆಫ್ ಪವರು. ಪ್ರಧಾನಮಂತ್ರಿ ಆಫೀಸ್ ಇದೆ, ಪ್ರಧಾನಮಂತ್ರಿ ನಿವಾಸ ಇದೆ. ಆದ್ದರಿಂದ ಪೊಲೀಸ್ ವ್ಯವಸ್ಥೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರಬೇಕು ಅಂತಂದೇಳಿ ಒಂದು ವಾದ ಇದೆ. ಸೊ ಹಾಗಾಗಿ ಅದನ್ನು ಇಟ್ಕೊಂಡಿದೆ. ಆದರೆ ಕೇಜ್ರಿವಾಲ್ ಅದಕ್ಕೆ ಉತ್ತರ ಕೊಟ್ಟಿರೋದು ಏನು ಅಂತಂದರೆ, ನೀವು ಎಲ್ಲೆಲ್ಲಿ ಎಂಬೆಸಿ ಅಥವಾ VVIP ಏರಿಯಾ ಇದೆಯೋ ಅಲ್ಲಿನ ಪೊಲೀಸರನ್ನು ನೀವು ಅದನ್ನು ನಿಮ್ಮ ಇದರಲ್ಲಿ ಇಟ್ಕೊಳ್ಳಿ, ಆದರೆ ಪೊಲೀಸ್ ಅಧಿಕಾರ ಕೊಡಬೇಕು. ಇಲ್ಲಿ ಲೆಫ್ಟಿನೆಂಟ್ ಗವರ್ನರು ಯಾರನ್ನು ಬೇಕಾದ್ರೂ ಟ್ರಾನ್ಸ್ಫರ್ ಮಾಡ್ಬೋದು. ಕೇಜ್ರಿವಾಲ್ ಆಡಳಿತ ಯಾವ IAS ಆಫೀಸರ್ನೂ ಸಸ್ಪೆಂಡ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಸೊ ಇಂಥ ಒಂದು ವ್ಯವಸ್ಥೆ ಇದೆ. ಅದರ ಜೊತೆಗೇನು ಅಂತಂದರೆ ಡೆಲ್ಲಿ ಹಳೇ ದಿಲ್ಲಿ ಬಿಟ್ಟರೆ ಹೊಸ ದಿಲ್ಲಿ ಅಂತ ಏನಾಗಿದೆ, ಹಳೇ ದಿಲ್ಲಿನಲ್ಲಿ ಮುಸಲ್ಮಾನರು, ಮುಘಲ್ ಆಡಳಿತದ ಕಾಲದಲ್ಲಿದ್ದವರು, ಹಿಂದೂಗಳು ಅದೆಲ್ಲ ಇದೆ. ಆದರೆ ಡೆಲ್ಲಿನಲ್ಲಿ ಉಳಿದಂಥ ಪ್ರದೇಶ ಏನಿದೆ ಅದು ಬೇರೆ 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 ರಾಜ್ಯಗಳಿಂದ ಬಂದಂಥ ಜನ ಅಲ್ಲಿ ನೆಲೆಸಿದ್ದಾರೆ. ಉತ್ತರ ಪ್ರದೇಶದಿಂದ ಬಂದಿದ್ದಾರೆ, ಬಿಹಾರದಿಂದ ಬಂದಿದ್ದಾರೆ, ಹರಿಯಾಣದಿಂದ ಬಂದಿದ್ದಾರೆ, ದಕ್ಷಿಣದಿಂದ ಬಂದಿದ್ದಾರೆ. ಆದ್ದರಿಂದ ಅಲ್ಲಿ ಕ್ಯಾಸ್ಟ್ ಅನ್ನೋದು, ಜಾತಿ ಅನ್ನೋದು ಹಿನ್ನೆಲೆಗೆ ಸರಿಯುತ್ತೆ. ಜಾತಿ ಆಧಾರ ನೋಡಿಬಿಟ್ಟು ಟಿಕೆಟ್ ಕೊಡೋದಿಲ್ಲ. ಆದರೂ ಕೂಡ ಕೆಲವು ಪ್ರದೇಶಗಳು ಹರಿಯಾಣಕ್ಕೆ ಹೊಂದ್ಕೊಂಡಂಥ ಪ್ರದೇಶಗಳು, ಉತ್ತರ ಪ್ರದೇಶಕ್ಕೆ ಹೊಂದ್ಕೊಂಡಂಥ ಪ್ರದೇಶಗಳೇನಾಗಿದೆ, ಆ ಗಡಿ ಪ್ರದೇಶಗಳಲ್ಲಿ ಜಾಟ್ ಜನಾಂಗ ಮತ್ತು ಗುಜ್ಜರ್ ಜನಾಂಗ ಅವರು ಪ್ರಬಲ ಜನಾಂಗಗಳು. ಸೊ ಅವರಿಗೆ ಆ ಜನಾಂಗಗಳಿಗೆ ಸೇರಿದ ಅಭ್ಯರ್ಥಿಗಳನ್ನ ಅಲ್ಲಿ ಆರಿಸ್ತಾ ಇದ್ದಾರೆ. ಆಮೇಲೆ ಡೆಲ್ಲಿನಲ್ಲಿ ಬ್ರಾಹ್ಮಣರ ಒಂದು ಜನಾಂಗದ ಪರ್ಸೆಂಟೇಜ್ ಏನಿದೆ ಅದು ಅತಿ ಹೆಚ್ಚು, ನೀವು ಕಲ್ಪನೆ ಮಾಡೋಕ್ಕೂ ಆಗಲ್ಲ. 13% ಇದ್ದಾರೆ. ವೈಶ್ಯರು 7% ಇದ್ದಾರೆ. ಸೊ
50% ಈ ಬಿ ಜೆ ಪಿನಲ್ಲಿ ಗೆದ್ದಿರೋ ಅಭ್ಯರ್ಥಿಗಳಲ್ಲಿ 50% ಮೂರೇ ಜನ ಗೆದ್ದಿದ್ದು ಲಾಸ್ಟ್ ಟೈಮ್. 3 ಜನನೋ 7 ಜನ 7 ಜನ ಗೆದ್ದಿದ್ರು. 7 ಜನದಲ್ಲಿ 50% ಇವರೇ ಆಗಿದ್ದರು. ಅಂದರೆ 3ರಲ್ಲಿ 2 ಆಗಿದ್ದರು. ಅದರಿಂದ ಜಾತಿ ಭಾಳ ದೊಡ್ಡ ರಾಜಕಾರಣದಲ್ಲಿ ದೊಡ್ಡ ಫ್ಯಾಕ್ಟ್ರ್ ಅಲ್ಲದೇ ಇದ್ರೂ ಕೂಡ ತಂತಾನೇ ಇವಾಗ ಸುವಮೋಟೋ ಆಗಿ ತಂತಾನೇ ಆಗಿ ಮೇಲ್ವರ್ಗದ ಮತ್ತು ಬಲಿಷ್ಠ ಜಾತಿಗಳ ಜನ ಆರಿಸಿ ಬರ್ತಿದ್ದಾರೆ ಅಲ್ಲಿಂದ. ಓಕೆ ಸರ್ ಕೊನೆಯ ಪ್ರಶ್ನೆ. ಈಗ ಮನೀಶ್ ಸಿಸೋಡಿಯಾ ಮತ್ತು ಅರವಿಂದ್ ಕೇಜ್ರಿವಾಲ್ ಇವ್ರ ಸ್ಥಿತಿ ನೆಕ್ಸ್ಟ್ ಏನಾಗ್ಬೋದು ಅನ್ನೋದೊಂದು ಪ್ರಶ್ನೆ ಕಾಡ್ತಾ ಇದೆ. ಮತ್ತು ಇಂಡಿಯಾ ಬ್ಲಾಕ್ ಒಂದು ರೀತಿ ಚರ್ಚೆಗೆ ಕಾರಣ ಆಯಿತು. ಎಲೆಕ್ಷನ್ ಟೈಮಲ್ಲಿ AAP ಮತ್ತು ಕಾಂಗ್ರೆಸ್ ಒಂದಾಗಿ ಲೋಕಸಭೆಯನ್ನು ಫೇಸ್ ಮಾಡಿದ್ವು. ನಂತರದಲ್ಲಿ ಇಂಡಿಯಾ ಬ್ಲಾಕ್ ನಡುವೆ ಒಂದು ರೀತಿಯ ಈಗ ಅದೇ ಮಾತನ್ನು ಬೇರೆ ಬೇರೆ ರಾಜಕಾರಣಿಗಳು ಕೂಡ ಮಾತಾಡ್ತಾ ಶುರುವಾಡಿದ್ದಾರೆ, ನೀವು ಕಿತ್ತಾಡ್ಕೊಂಡಿರೋದ್ರಿಂದ ಹಿಂಗೆ ಆಗ್ತಿದೆ ಅಂತನ. ಸೊ ಈ ಚುನಾವಣೆ ಹಿನ್ನೆಲೆಯಲ್ಲಿ ಇಂಡಿಯಾ ಬ್ಲಾಕ್ ಸ್ಥಿತಿಯನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ಇಂಡಿಯಾ ಬ್ಲಾಕ್ ಅನ್ನೋದು ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಆದಂಥ ಒಂದು ಕಾಂಬಿನೇಷನ್ನು. ಆದರೆ ಅದಾದ ನಂತರ ಸಹಜವಾಗಿ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಪಾರ್ಟಿಗೂ, ಅದು ತೃಣಮೂಲ್ ಕಾಂಗ್ರೆಸ್ ಆಗಿರಬಹುದು, ಆಮ್ ಆದ್ಮಿ ಆಗಿರ್ಬೋದು, ಸಮಾಜವಾದ ಪಾರ್ಟಿ ಆಗಿರ್ಬೋದು, ಅವರ ರಾಜ್ಯದ ವಿಷಯಕ್ಕೆ ಬಂದಾಗ ಅವ್ರದ್ದೇ ಆದ ಪ್ರಿಯಾರಿಟಿಗಳು ಇರೋದರಿಂದ, ಮತ್ತು ಹಲವಾರು ರಾಜ್ಯಗಳಲ್ಲಿ ಈಗ ಉದಾಹರಣೆ ತೃಣಮೂಲ್ ಕಾಂಗ್ರೆಸ್ ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ ಮತ್ತು ತೃಣಮೂಲ್ ಕಾಂಗ್ರೆಸ್ ಆಪೋಸಿಟ್ ಇದರಲ್ಲಿರ್ತವೆ. ಮತ್ತು ಸಮಾಜವಾದಿ ವರ್ಸಸ್ ಕಾಂಗ್ರೆಸ್ಸು, ಇಲ್ಲಿ ಆಮ್ ಆದ್ಮಿ ವರ್ಸಸ್ ಕಾಂಗ್ರೆಸ್, ಈ ಥರ ಇರೋದ್ರಿಂದ ಸಹಜವಾಗಿ ಅಲ್ಲಿ ಕಾನ್ಫ್ಲಿಕ್ಟಲ್ಲಿ ಬರುತ್ತೆ. ಆ ಕಾರಣಕ್ಕೂ ಕೂಡ ಇಲ್ಲಿ ವಿಧಾನಸಭೆಯಲ್ಲಿ ಅದು ಹೊಂದಾಣಿಕೆ ಆಗಿಲ್ಲ. ಬಟ್ ಹೊಂದಾಣಿಕೆ ಆಗಿಲ್ಲದೆ ಇರೋದ್ರಿಂದ ದೊಡ್ಡ ಪರಿಣಾಮ ಬೀರಿದೆ ಅಂತ ನನಗನ್ಸಲ್ಲ. ಆದರೆ ಕೇಜ್ರಿವಾಲ್ ಸಿಸೋಡಿಯಾದು ಮುಂದೆ ಏನಾಗಬಹುದು, ಮತ್ತು ಇನ್ನೊಂದು ಇವತ್ತು BJP ದೊಡ್ಡ ಶಕ್ತಿಯಾಗಿ ಬೆಳೆದಿರೋದ್ರಿಂದ, ಮತ್ತು ಉಮಾಪತಿ ಸರ್ ಹೇಳ್ದಂಗೆ ಅದು ED CBI ಏನೇನು ಮಾಡಬೇಕು, ಅದು ಇಲ್ಲೀಗಲ್ ಆದರೂ ಪರವಾಗಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದಾಗಲೂ ಅದನ್ನು ಉಲ್ಲಂಘಿಸಿ ಎಲೆಕ್ಷನ್ ಕಮಿಷನರ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅವ್ರಿಗೆ ಬೇಕಾದ ಕಾಂಬಿನೇಷನನ್ನು, ಅಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಬದಲು ಅವರು ಒಬ್ಬ ಮಿನಿಸ್ಟರ್ನ ಇಟ್ಕೊಂಡು ಮಾಡೋ ಲೆವೆಲ್ಗೆ ಹೋಗುವಂಥ ಪಾರ್ಟಿ ಆಗಿರೋದ್ರಿಂದ ಅವ್ರ ವಿರುದ್ಧ ಹೋರಾಡಬೇಕು ಅಂತಂದರೆ ಇಂಡಿಯಾ ಬ್ಲಾಕ್ ಅಂತ ಏನು ಮಾಡ್ಕೊಂಡಿದ್ರು ಅದನ್ನು ಇನ್ನಷ್ಟು ಸಾಲಿಡಿಫೈ ಮಾಡಿಕೊಂಡು ಮಾಡೋದೇ ಇವತ್ತಿನ ಕಾಲದ ಅಗತ್ಯ ಆಗಿದೆ. ಅದನ್ನ ಈಗಲೇ ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಎರಡನೇದು, ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಮುಂದಿನ ಕತೆ ಏನು ಅಂತಂದರೆ, ರಾಜಕಾರಣದಲ್ಲಿ ಸಹಜ, ರಾಜಕಾರಣಕ್ಕೆ ಬಂದ ಮೇಲೆ ಸೋಲು ಇನ್ನೂ ಅತ್ಯಂತ ಹೀನಾಯ ಸೋಲು ಅನ್ನೋದು ಎಷ್ಟೋ ಸಾರಿ ಇದ್ದೇ ಇರ್ತವೆ. ಅದು ಸೋಲಿಗೆ ಧೃತಿಗೆಡದೆ ಅವ್ರು ನಿಜಕ್ಕೂ ಅವ್ರು ಏನು ಅಂದ್ಕೊಂಡಿದ್ರು, ಯಾವ ರೀತಿ ಸಮಾಜ ಕಟ್ಟಬೇಕು ಅಂತ ಅವ್ರು ಏನು ತೋರಿಸ್ಕೊಂಡಿದ್ರು, ಅಂದ್ಕೊಂಡಿದ್ದು ಬೇರೆನೇ ಇರ್ಬೋದು. ಕೇಜ್ರಿವಾಲ್ ಕೆಲವು ನಡೆಗಳನ್ನ ನೋಡಿದಾಗ ಅವರು ಧರ್ಮಾಧಾರಿತ ಇದನ್ನ ಬಿಂಬಿಸ್ತಾ ಇದ್ದಾರೆ ಅಂತ ಅನ್ನಿಸ್ತು. ಒಂದು ಕೇಜ್ರಿವಾಲ್ ಇದರಲ್ಲಿ ಒಂದು ಸ್ಪಷ್ಟತೆ, ಅವರ ಸೈದ್ಧಾಂತಿಕ ಸ್ಪಷ್ಟತೆ ಯಾವುದಿಲ್ಲ ಅಂತ ಯಾವುದೂ ಇಲ್ಲ. ಆಮ್ ಆದ್ಮಿ ಪಾರ್ಟಿಯದ್ದು ಈಗ ಅದು ಜಾತಿ ಗಣತಿ ವಿಷಯಕ್ಕಾಗಿರ್ಬೋದು, ಜಾತಿ ಆಧಾರಿತ ಮೀಸಲಾತಿ ಇವತ್ತು ಸಮಾಜಕ್ಕೆ ಏನು ಅಗತ್ಯ ಇರ್ಬೋದು ಅದಾಗಿರ್ಬಹುದು, ಅಥವಾ ನಾವು ನೇರವಾಗಿ ಹೇಳ್ತೀವಿ ಸಂವಿಧಾನದ ಪೀಠಿಕೆ ಏನಿದೆ ಅದು ಒಂದು ಸಿದ್ಧಾಂತ ಇಟ್ಕೊಳ್ಳೋದು ಇವತ್ತು ಅಗತ್ಯ ಇದೆ ಅಂತ, ಅದ್ರ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ಸೈದ್ಧಾಂತಿಕ ಸ್ಪಷ್ಟತೆ ಇರಲಿಲ್ಲ. ಅದನ್ನು ಈಗಲಾದರೂ ಕಂಡುಕೊಂಡು ಹೋರಾಟ ಮುಂದುವರಿಸಬೇಕಾಗ್ತದೆ. ಮತ್ತು ಮೇಲ್ನೋಟಕ್ಕೇ ಕೇಜ್ರಿವಾಲ್ ಸಿಸೋಡಿಯಾ ಅವರ ಹೋರಾಟದ ದಾರಿ ಮುಂದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಯಾಕೆಂತಂದರೆ ಅಲ್ಲಿ BJP ಪವರಲ್ಲಿದೆ, ಈಗ ಸೋತಿದ್ದಾರೆ ಬೇರೆಯವರು, ಅವರನ್ನು ಈ ಥರ ಆಲ್ರೆಡಿ ಇರೋ ಕೇಸ್ಗಳ ಆಧಾರದ ಮೇಲೆ ಮುಂದಿನ ಇದರ ಮೇಲೆ ವರ್ಷಗಳ ಕಾಲ ಜೈಲಿಗೆ ಕಳಿಸೋ ಪ್ಲ್ಯಾನು ಮಾಡಿದ್ರು ಆಶ್ಚರ್ಯ ಏನಿರಲ್ಲ. ಇದೆಲ್ಲ ಅವ್ರಿಗೂ ಗೊತ್ತಿರ್ತದೆ. ಸೊ ಇದನ್ನು ಫೈಟ್ ಮಾಡಬೇಕಷ್ಟೇ, ಹೋರಾಡಬೇಕು. ಯಾಕೆಂದರೆ ರಾಜಕಾರಣ ಅಂದರೆ ಹೋರಾಟನೇ. ಅದಿಲ್ಲ ಒಂದ್ಸಲ ಸೋತ ತಕ್ಷಣ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಂತಂದರೆ ರಾಜಕಾರಣ ಮಾಡಬಾರ್ದು. ಸಾಕಷ್ಟು ಇಬ್ಬರು ಹಲವಾರು ವಿಚಾರಗಳು ಹಂಚ್ಕೊಂಡ್ರಿ. ಡೆಲ್ಲಿ ರಾಜಕಾರಣದ ಆಳ ಅಗಲಗಳನ್ನು ತಿಳಿಸ್ಕೊಟ್ರಿ. ಸೊ ಇಬ್ಬರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.